ಕಣ್ಣೀರ್ ಸುಸ್ಕೊಂಡು ಚಿಪ್ಸ್ ತಿನ್ಕೊಂಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನೀನ್ ದುಃಖದಲ್ಲಿದ್ಯಾ ಅಂತ. ಏಯ್ ಮುಚ್ಚೆ ಬಾಯಿ, ನನ್ ಕಷ್ಟ ನನ್ಗೆ. ಗೀತಾ ಕದಿಯೋಕ್ಕೂ ಮುಂಚೆ ಅವಳ ಜೊತೆ ಓಡಾಡ್ದವ್ರು ನಾವು. ವಿಜಯ್ ಅನ್ಸೆ ಸುತ್ತಾಗ್ದವ್ರ ಫ್ರೆಂಡ್ಸ್ ಅಂತ ಗೊತ್ತಾದ್ರೆ ನಮ್ ಜೀವನ ಏನಾಗ್ಬೇಕು ಯೋಚನೆ ಮಾಡು. ಆನ್ಸರೇ ಬರೆಯೋಕಾಗ್ದ್ರೂ ಕ್ವಶನ್ ಪೇಪರ್ ಆಗ್ಬಿಡ್ತೀವಿ ಕಣೆ. ಸಿಂಕಲ್ ತೊಟ್ಟಿಡೋ ಕೊಳಾಯ್ ತರ ಅವಳ ಕಣ್ಣೀರ್ ಇನ್ನೂ ನಿಂತಿಲ್ವಾ? ವಿಜಯ್ಗೆ ವಿಷಯ ಗೊತ್ತಾದ್ರೆ ಕಣ್ಣೀರ್ ಜಾಗದಲ್ಲಿ ರಕ್ತ ಹರಿಯೋದ್ ಗ್ಯಾರಂಟಿ ಗೀತಾ. ನಾನ್ ಸಿಕ್ಕಾಕೊಂಡ್ರೆ ತಾನೇ ಆ ಮಾತು. ಸಿಕ್ಕಾಕೊಂಡ್ರೆ ತಾನೇ ಅಲ್ಲ, ಸಿಗಾಕೊಂಡೇ ಸಿಗಾಕೊಂತೀವಿ. ಅದ್ರಲ್ಲೂ ನಿನ್ ಫ್ರೆಂಡ್ಸ್ ಬೇರೆ, ನಿನ್ ಜೊತೆಲೇ ಇರ್ತೀವಿ. ಮನೆಗೆ ಏನಾದ್ರೂ ಗೊತ್ತಾದ್ರೆ ಅಯ್ಯೋ. ಹಾಗಾದ್ರೆ ನನ್ ಭವಿಷ್ಯ ಅಯ್ಯೋ. ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೀಯಾ ಅಥವಾ ತಪ್ಪಿಸ್ಕೊಳ್ಳೋಕು ಏನಾದ್ರೂ ಐಡಿಯಾ ಕೊಡ್ತೀಯಾ? ನಾವೇ ಹೋಗಿ ಸತ್ಯ ಒಪ್ಕೊಂಡ್ರೆ ಕಾರ್ ಸುಟ್ ಹಾಕೋ ಜಾಗದಲ್ಲಿ ನಮ್ಮನ್ನೇ ಸುಟ್ಬಿಡ್ತಾನೆ. ಅಥವಾ ನಾವು ಕಾಲೇಜೇ ಬದಲಾಯಿಸ್ಬಿಟ್ರೆ ಹುಡ್ಕೊಂಡ್ ಬಂದ್ ಹೊಡಿತಾನೆ. ಮತ್ತೇನ್ ಮಾಡೋದು? ಕದಿಯೋದು. ಯಾವ್ದನ್ನ? ನಾನ್ ಕದ್ದಿರೋದ್ ಗೊತ್ತಾಗೋದು ಸಿಸಿ ಕ್ಯಾಮ್ರಾ ಹಾರ್ಡ್ ಡಿಸ್ಕ್ ಇಂದ ತಾನೆ. ಹೌದು. ಕಾಲೇಜ್ಗೆ ಹೋಗಿ ರೆಕಾರ್ಡ್ ಆಗಿರೋ ಹಾರ್ಡ್ ಡಿಸ್ಕ್ನೇ ಕದ್ಬಿಟ್ರೆ? ಅಮ್ಮ ಅದೇನ್ ಸುಲಭನಾ? ಕಾಲೇಜ್ ಸೆಕ್ಯೂರಿಟಿಗಳು ಕಳೆಪುರಿ ತಿಂತಿರ್ತಾರ. ಮಲಗಿರ್ತಾನೆ. ಅದಕ್ಕೆ ಇವತ್ ರಾತ್ರಿ ನಾವ್ ಕಾಲೇಜಿಗೆ ಹೋಗ್ತಾ ಇದೀವಿ. ಹಾರ್ಡ್ ಡಿಸ್ಕ್ ಕದೀತಾ ಇದೀವಿ. ಇದೇ ತೀರ್ಮಾನ. ಅಷ್ಟ್ರಲ್ಲಿ ನಾನು ಹೂವಿನ ಕೆಲಸ ಮುಗಿಸಿ ಬರ್ತೀನಿ, ಓಕೆನಾ? ಲೇ ಗೀತಾ, ರಿಸ್ಕು ಕಣೆ. ನೆನ್ನೆ ತನಕ ಬರ್ದಿದ್ದು ಓದಿನ ಪರೀಕ್ಷೆ, ಆದ್ರೆ ಇವತ್ ಬರೆಯೋದು ಬದುಕಿನ ಪರೀಕ್ಷೆ. ರಿಸ್ಕ್ ತಗೊಳ್ಳೇಬೇಕು. ನಮ್ಮಪ್ಪನ ಪ್ರಶ್ನೆಗೆ ನಾನು ಉತ್ತರ ಆಗಿ ನಿಲ್ಲೇಬೇಕು. ಯಾವತ್ತು ಪ್ರಶ್ನೆಯಾಗಿ ಕಾಡಬಾರ್ದು. ರಾತ್ರಿ ಸಿಗ್ತೀನಿ, ಬಾಯ್. ನಾಳೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀವಾ? ಬದುಕಿದ್ರೆ ಗುಡ್ ಮಾರ್ನಿಂಗ್. ಬಂದ ಮೇಘರಾಜ ನಮ್ಮ ಮನೆಯ ಹಾಲಿಗೆ ಟನ್ ಟನ್ ಟಣೆ. ಏನ್ ಮಾಮ ಫುಲ್ ಜೋಶಲ್ಲಿದ್ಯಾ? ತಗೊಳಪ್ಪ, ಲಕ 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 ಅಂತ ಹೊಳಿತಿದೆ ನೋಟ್ಗಳು. ನನ್ನ ಬಿಟ್ಟು ಹೋದ ಹಳೇ ಹುಡುಗಿ ತರ. ತಗೋ. ಏನಕ್ ಮಾಮ? ನೀನ್ ಎಲ್ಲೋ ಟ್ರಿಪ್ಪಿಗೆ ಹೋಗ್ತೀನಿ ಅಂತಿದ್ಯಲ್ಲೋ? ಅಮ್ಮ ಅದಿಲ್ಲೇ ಮುತ್ತತಿಗೆ ಖರ್ಚಿಗೆ ದುಡ್ಡಿದೆ. ಸಾಲ್ದೇ ಇದ್ರೆ? ಕಾರ್ಡ್ ಇದೆ. ವರ್ಕ್ ಆಗದೆ ಇದ್ರೆ? ಆಗತ್ತೆ. ನೀನ್ ಹೋಗೋ ದಾರಿಲಿ ATM ಸಿಗದೆ ಇದ್ರೆ? ಮಾ ನೀನ್ ಎಲ್ಲೇ ಹೋದ್ರು ನಿನಗ್ ಕೊರತೆ ಆಗ್ಬಾರ್ದು ಅನ್ನೋದು ಒಂದೇ ನನ್ನ ಉದ್ದೇಶ ಕಣು. ಥ್ಯಾಂಕ್ಸ್ ಮಾ, ಲವ್ ಯು. ಬಾಯ್ ಮಾ. ಬಾಯ್. ಹುಷಾರು. ಬಾಯ್ ಬಾಯ್. ಎಲ್ಲಾರು ಕೇಳ್ದೆ ಹೇಳು. ಇದು ಪುಟ್ಟ ಗೌರಿ ಮದುವೆ. ನೋಡಿದ್ಯಾ, ನೀನ್ ತೀರ್ಕೊಂಡ್ಮೇಲೆ ಅಮ್ಮನ ಪ್ರೀತಿ ಎಲ್ಲಿ ನನ್ನ ಮಗನಿಗೆ ಬಾಕಿ ಉಳಿದ್ಬಿಡುತ್ತೋ ಅಂತ ಅನ್ಕೊಂಡಿದ್ದೆ. ಅದನ್ನ ಬಾಚಿ ಬಾಚಿ ಭಾನು ನಿನ್ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿನ ಬೆಳೆಸ್ತಾ ಇದ್ದಾಳೆ, ಬಾಕಿನ ಅಳಿಸ್ತಾ ಇದ್ದಾಳೆ. ಬಾಕಿ ಉಳ್ಸ್ಕೊಳಕ್ ಆಗ್ಲೇ ಇಲ್ಲ. ಇನ್ನು 10 ದಿನ ರಜಾ ಇರುತ್ತೆ. ಆರ್ಡರ್ ತರ್ತಾ ಇರ್ತೀನಿ, ನೀವ್ ಕಟ್ತಾ ಇರ್ಬೇಕಷ್ಟೇ. ಹಂಗಾದ್ರೆ ನಮ್ಗೆ ವಿಶ್ರಾಂತಿನೇ ಇಲ್ಲ ಅನ್ನು ಗೀತಾ. ವಿಶ್ರಾಂತಿ ಯಾಕ್ ಬೇಕು ಅಕ್ಕ? ಭಗವಂತ 100 ವರ್ಷ ಆಯಸ್ಕೊಟ್ಟಿರೋದು ಕೆಲ್ಸ ಮಾಡ್ಲಿ ಅಂತ. ಸತ್ಮೇಲ್ ಬೇಡ ಅಂದ್ರೂ ವಿಶ್ರಾಂತಿ ಇದ್ದೇ ಇರುತ್ತೆ. ಬದುಕಕ್ ಬೇಕಾಗಿರೋದು ವಿಶ್ರಾಂತಿ ಅಲ್ಲ, ಶಾಂತಿ. ಅಕ್ಕಂದ್ರ ಒಂದ್ ಮಾತು, ನೀವ್ ಕಟ್ತಾ ಇರೋ ಹೂವು ನಿಮ್ ಜೀವನಾನೇ ಕಟ್ತಾ ಇದೆ. ಬಾಡೋ ಮುಂಚೆ ಇನ್ನೊಬ್ರು ಬದುಕಿಗೆ ಉಪಯೋಗ ಆಗ್ತಿದೆ. ನಮ್ ಬದುಕಲ್ಲೂ ಬೇಕಾಗಿರೋದಿಷ್ಟೇ ಅಲ್ವಾ? ಬರ್ತೀನಿ ಅಕ್ಕ, ಬಾಯ್. ಸರಿ ಕಣಮ್ಮ. ಈ ಗೀತಾ ಏನೇ ಹೇಳಿದ್ರು ಅದಕ್ಕೊಂದ್ ಅರ್ಥ ಇದ್ದೇ ಇರುತ್ತಲ್ವಾ? ಹೌದು, ಅವಳು ಹೇಳಿದ್ರಲ್ಲೂ ಒಂದ್ ಅರ್ಥ ಇದೆ. ಯಾಕೋ ಗೊತ್ತಿಲ್ಲ, ಇವತ್ತವಳ ಮುಖದಲ್ಲಿ ಏನೋ ಆತಂಕ ಇತ್ತಲ್ವಾ? ಭಾನು, ಏನು? ಅದು ಯಾಕೋ ಗೊತ್ತಿಲ್ಲ, ಒಂದು ಸಣ್ಣ ಆತಂಕ ಕಾಡ್ತಾ ಇದೆ. ವಿರೋಧ ಪಕ್ಷದವ್ರ ಭೀತಿನಾ? ಅಲ್ಲ, ನಿನ್ನ ಪ್ರೀತಿ. ಯಾಕೆ? ವಿಜಯ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿ ಸಿಗ್ತಿದೆ. ಇಷ್ಟೇ ಅಗತ್ಯ ಅಂತ ಪ್ರೀತಿಗೆ ಯಾರೂ ಅಳ್ತೆಗೋಲಿಟ್ಟಿಲ್ಲ ರೀ. ಪ್ರೀತಿ ಅನ್ನೋದು ಕೊಟ್ಟಷ್ಟು ಬಾಕಿ ಉಳಿಯುತ್ತೆ. ತಗೊಂಡ್ಮೇಲೂ ಸಾಲ್ದು ಅನ್ಸುತ್ತೆ. ವಿಜಯ್ ಕೊಡೋ ಪ್ರೀತಿ ನನ್ ಜೀವನದ ತೀರದ್ ಬಾಕಿ. ಅಲ್ಲ, ಈ ನಿನ್ನ ಅತಿಯಾದ ಪ್ರೀತಿ ಅವನನ್ನ ಕೆಟ್ಟ ದಾರಿಗೆ ಹೋಗೋಗ್ ಮಾಡೋದಿಲ್ವಾ?
ಕೇಳ್ದೇನೆ ದುಡ್ಡು ಕೊಡ್ತೀಯ. ಅವನು ಅದೇನು ಮಾಡಿದ್ರು ಸರಿ ಅಂತೀಯ. ಅಕಸ್ಮಾತ್ ಅವನಿಗೇನಾದರೂ ಅವನಿಗೆ ಏನೂ ಆಗೋದಿಲ್ಲ. ನೀವದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಅವನ ಭವಿಷ್ಯ ಹೇಗಿರ್ಬೇಕು ಅನ್ನೋದು ನನ್ ತಲೆಯಲ್ಲಿದೆ. ವಿಜಯ್ ತಾಯಿ ಮಾತು ಮೀರೋ ಮಗ ಅಲ್ಲ. ನೋಡಿ, ಗೀಚಿದ ಗೆರೆ ದಾಟೋದಿಲ್ಲ ಅಂದ್ಮೇಲೆ ಆ ಗೆರೆ ಎಲ್ಲಿ ಗೀಚ್ಬೇಕು ಅಂತ ಈ ತಾಯಿಗೆ ಗೊತ್ತಿರೋದಿಲ್ವಾ ಹೇಳಿ? ಅವನು ಪ್ರತಿಯೊಂದು ನಡೆನೂ ನನಗ್ ಗೊತ್ತಿದೆ. ಅವನ ಭವಿಷ್ಯ ರೂಪಿಸೋದನ್ನ ನನಗ್ ಬಿಟ್ಬಿಡಿ. ನೀವದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಮನೆ ವಿಷಯನ ನನಗ್ ಬಿಡಿ. ಸಮಾಜದ ವಿಷಯನ ನೀವ್ ನೋಡ್ಕೊಳ್ಳಿ. ನಾನಿದ್ದೀನಿ. ವಿಜಯ್ ಕೆಡೋ ಹುಡ್ಗ ಅಲ್ಲ ರೀ. ಹ್ಮ್ ಗೀತಾ, ಏನ್ರೇ ಆಯ್ತು? ಇಲ್ಲಿ ನಿಂತಿದ್ದೀರಾ? ಅದು ಗೀತಾ, ಏನ್ ವಿಷಯ? ಯಾಕಿಷ್ಟೊಂದು ಒದ್ದಾಡ್ತಿದ್ದೀರಾ? ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಮನೆಗ್ ಬರ್ಬೋದಿತ್ತಲ್ಲ, ಇಲ್ಲಾಂದ್ರೆ ಕಾಲೇಜಲ್ಲಿ ಸಿಗ್ತಿದ್ನಲ್ಲ. ಲೇ ಸಿಂಕು, ನೀನೇ ಹೇಳ್ಬಿಡ. ಅದು ಏನ್ರೇ ಆಯ್ತು ಹೇಳ್ರೆ. ಸಾರಿ ಗೀತಾ. ಸಾರಿನಾ? ನಂದು ಸಾರಿ ಸೇರ್ಸ್ಕೊಳ. ಸಾರಿ ಕಣ. ಏನಕ್ಕೆ ಸಾರಿ? ಈ ಆಟದಲ್ಲಿ ನಾವಿಲ್ಲ. ಆಟನಾ? ಏನಿಲ್ಲ ಕಣ, ಹಾರ್ಡ್ ಡಿಸ್ಕ್ ಕದಿಯೋ ಆಟದಲ್ಲಿ ನಾವಿಲ್ಲ. ಹಾ, ಏನ್ರೇ ಆಯ್ತು? ನೋಡೇ ಗೀತಾ, ಆ ವಿಜಯ್ ಎಂತವನು ಅಂತ ನಿನ್ಗೂ ಗೊತ್ತು. ಆ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು ಅಂತ ನಾವು ಓಡಾಡ್ತಿರ್ತೀವಿ. ಅಂತೋ ನಣೆ ಬರ ಅಳ್ಸಕ್ ಹೊರಟಿದ್ಯಲ್ಲ ನೀನು. ಈ ಆಟದಲ್ಲಿ ನಾವಿಲ್ಲಪ್ಪ. ನೀನ್ ಅವನ ಆನ್ಸರ್ ಶೀಟ್ ನ ಸುಟ್ಟಾಕ್ದೆ, ಆದ್ರೆ ನಾವ್ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ನೀನ್ ಹಿಂಗ್ ಮಾಡ್ತೀಯ ಅಂತ ಒಂದ್ ಮಾತು ಹೇಳಿಲ್ಲ. ನಿನ್ನಷ್ಟಕ್ ನೀನೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಭಯ ಆಗ್ತಿದ್ಯಾ? ನಿನ್ಗಾಗ್ತಿಲ್ವಾ? ಪವರ್ ಇರೋ ಮನುಷ್ಯ ಅವನು, ಪವರ್ ಇರೋ ಮನೆ ಹುಡ್ಗ. ನಾಳೆ ನಮ್ ಲೈಫಲ್ಲಿ ಆಟ ಆಡ್ಬಿಟ್ರೆ ಏನ್ ಮಾಡೋದು? ಅರ್ಥ ಆಯ್ತು. ಈಗೇನು ಇದೆಲ್ಲ ನಾನೇ ಮಾಡಿದ್ದು ಅಂತ ಅವನ ಹತ್ರ ಹೋಗಿ ಪುಂಗಿ ಓದ್ತೀರಾ? ಚಚೆ, ಹಾಗೇನಿಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ಬಿಡ್ತೀವಿ. ಸಾರಿ ಕಣೆ. ಆಯ್ತು ಬಿಟ್ರೆ, ನೀವ್ ಬರೋ ಅಗತ್ಯ ಇಲ್ಲ. ಆರಾಮಾಗಿರಿ. ಇದು ನನ್ ಸಮಸ್ಯೆ, ನನ್ನ ಅನಿವಾರ್ಯತೆ. ನಾನೇ ಹೋರಾಡ್ತೀನಿ. ಬರ್ತೀನಿ. ಅಬ್ಬಾ, ಇವಾಗ ಸಮಾಧಾನ ಆಯ್ತು. ಲೇ ಶರಣ್ಯ, ನಾವಿಬ್ರು ಮಾತಾಡಿದ್ವಿ, ನೀನ್ ಸುಮ್ನೆ ಇದ್ದು ಒಳ್ಳೆಯವಳಾಗ್ಬಿಟ್ಟೆ ಅಲ್ಲ? ಇಲ್ಲ ಕಣೆ, ನೀವು ಆಡಿದ ಮಾತು ಚೂರು ಸರಿ ಇರಲಿಲ್ಲ. ಜೀವನದಲ್ಲಿ ಕಷ್ಟ ಅಂತ ಕೂತಾಗ ನಮ್ಮ ಜೊತೆಗೆ ಬರೋದು ಕೇವಲ ಸ್ನೇಹಿತರು ಮಾತ್ರ. ಆದರೆ ಇವತ್ತು ಆ ಮಾತು ನಿಮ್ಮಿಂದ ಸುಳ್ಳಾಯ್ತು ಕಣ್ರೆ. ನಾವೆಷ್ಟು ಸ್ವಾರ್ಥಿಗಳಲ್ವಾ? ಫ್ರೆಂಡ್ಶಿಪ್ಗೆ ಬೆಲೆನೇ ಕೊಡಲಿಲ್ಲ. ನಮಗೆ ಕಷ್ಟ ಅಂತ ಬಂದಾಗ ಗೀತಾ ನಮ್ಮ ಜೊತೆ ಹೇಗಿದ್ಲು ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಲೇ ಸಿಂಕು, ಅವತ್ತು ನಿಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾಗ ಓ ನೆಗೆಟಿವ್ ಬ್ಲಡ್ ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಮಾರ್ಕೆಟಲ್ಲಿ ಹೂ ಕಟ್ಟೋ ಹೆಂಗಸರನ್ನೆಲ್ಲ ಕರ್ಕೊಂಬಂದು ನಿಮ್ಮಮ್ಮನಿಗೆ ಬ್ಲಡ್ ಡೊನೇಟ್ ಮಾಡಿ ಪ್ರಾಣ ಉಳಿಸಿದ್ರು. ನಿಮ್ಮಮ್ಮ ಏನು ಅವ್ರಮ್ಮನ? ದಿವ್ಯಾ, ತಾವೇನ್ ಮಾಡ್ಕೊಂಡಿದ್ರಿ? ಒಂಚೂರು ನೆನ್ಪು ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಕಾಪಿ ಹೊಡೆದು ಲೆಕ್ಚರರ್ ಕೈಯಲ್ಲಿ ಸಿಕ್ಕಾಕೊಂಡಿದ್ರಿ. ಆದರೆ ಅದೇ ಟೈಮಲ್ಲಿ ನಿಮ್ಮ ಭವಿಷ್ಯ ಹಾಳಾಗಬಾರ್ದು ಅಂತ ಲೆಕ್ಚರರ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದು ಗೀತಾ. ಅವತ್ತವಳು ಅನ್ಕೋಬೋದಿತ್ತಲ್ವಾ, ಇದು ನನ್ನ ಪ್ರಾಬ್ಲಮ್ ಅಲ್ಲ, ದಿವ್ಯಾ ಪ್ರಾಬ್ಲಮ್ಮು ಅಂತ. ಆದರೆ ಅವಳಾಗಿ ಮಾಡಲಿಲ್ಲ. ಅವಳ ಕಷ್ಟ ಕಾಲದಲ್ಲಿ ನಾವು ಅವಳು ಕೈ ಬಿಟ್ಬಿಟ್ವಿ ಕಣೆ. ಲೇ ಸಿಂಕು, ಅವಳು ಹೇಳ್ತಿರೋದು ಸರಿ ಅನ್ನಿಸ್ತಿದೆ ಕಣ. ನಮ್ಮ ಕಡೆಯಿಂದನೂ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಲ್ಲ. ಈಗೇನ್ ಮಾಡೋದು? ಈಗೇನ್ ಮಾಡೋದು ಅಂದ್ರೆ, ಅವಳು ಕಷ್ಟದಲ್ಲಿದ್ದಾಳೆ, ನಾವು ಅವಳ ಜೊತೆಗಿರ್ಬೇಕು. ಹೌದು,
ಆದ್ರೆ ಇವಾಗ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳಲ್ವೇ. ಆಟೋ ಬನ್ನಿ, ನಾವ್ ಆ ಕ್ರಾಸ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಬಾ ಬಾ. ಮುದ್ದು ಮರಿ, ಯಾರ್ ನನ್ ಜೊತೆಗಿಲ್ಲ ಅಂದ್ರು ನೀನ್ ನನ್ ಜೊತೆಗಿರ್ತೀಯ ಅಂತ ಗೊತ್ತು. ನಡಿ ಹೋಗೋಣ, ಏನಾಗುತ್ತೋ ಗೊತ್ತಿಲ್ಲ. ಗೀತಮ್ಮ ನಿಧಾನಕ್ ತುಳಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಬ್ಬೊಬ್ಳೆ ಮಾತಾಡ್ಕೊಂಡು ನನ್ ಮೇಲ್ ಗಮನನೇ ಇಲ್ದಿರೋರ್ ತರ ತುಳಿತಾ ಇದೆಯಲ್ಲ, ಸುಸ್ತಾಗ್ತಿದೆ. ಏನ್ ಮಾಡೋದು ಮುದ್ದು ಮರಿ, ಆತಂಕ ಕಾಡ್ತಾ ಇದೆ. ರಾತ್ರಿ ಬೇರೆ ಕಾಲೇಜ್ಗೆ ಹೋಗಿ ಕಳ್ತನ ಮಾಡ್ಬೇಕು. ಏನಾಗುತ್ತೋ ಏನೋ. ಕದಿಯೋದು ತಪ್ಪಲ್ವಾ? ತಪ್ಪೆ, ಆದ್ರೆ ವಿಷಯ ಏನಂತ ನಿನ್ಗೆ ಗೊತ್ತಲ್ವಾ? ಯೋಚನೆ ಮಾಡ್ಬೇಡ, ಒಳ್ಳೆ ಉದ್ದೇಶಕ್ಕೆ ಕೆಟ್ಟ ಕೆಲ್ಸಾನು ಮಾಡ್ಬೋದು. ಸಾರಿ ಕಣೆ ಗೀತಾ. ಆಗ್ಲೇ ಹೇಳಿದ್ರಲ್ಲ. ಸಾರಿ ಹೇಳಿದಕ್ಕೆ ಸಾರಿ. ಏನಾದ್ರೂ ಪರವಾಗಿಲ್ಲ, ನಾವು ನಿನ್ ಫ್ರೆಂಡ್ ಕಣೆ. ಕ್ಷಮ್ಸೋದು ಫ್ರೆಂಡ್ಸ್ ಗುಣ ತಾನೆ. ನಾವು ನಿನ್ ಜೊತೆ ಬರ್ತಾ ಇದೀವಿ. ಅಂದ್ರೆ ಅಂದ್ರೆ ಇವತ್ ರಾತ್ರಿ ಕಾಲೇಜ್ಗೆ ನಿನ್ ಜೊತೆ ನಾವು ಬರ್ತಾ ಇದೀವಿ. ಎಣ್ಣೆ ಕೊಡ್ತಾ ಆಗ್ಬಾರ್ದು, ಬ್ರ್ಯಾಂಡ್ಗಳು ಬದಲಾಗಬಾರ್ದು. ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ತುಂಬ್ರೋ. ಅದು ಮಗ ಟ್ರಿಪ್ಗಂತೂ ಹೋಗ್ತಾ ಇದೀವಿ. ಹೋಗಕ್ಕಿಂತ ಮುಂಚೆ ಗಾಡಿ ತುಂಬಾ ಹೂವಿನ ಅಲಂಕಾರ ಮಾಡ್ಬಿಟ್ರೆ ಮತ್ತೆ ಹುತ್ತು ಕೈ ಬಿಡ ಆಸೆ ನಮಗ. ಏ ವಿಜಿ ಮುಂದೆ ಹೂ ಹೆಸರು ಎತ್ಬೇಡ, ಸತ್ತೋಗ್ಬಿಡ್ತೀಯಾ. ಬಾ. ಅಜ್ಜಿ, ಯಾಕಜ್ಜಿ ಏನಾಯ್ತು? ರೋಡ್ ದಾಟ್ತಾ ಇದ್ದೆ, ಬಿದ್ಬಿಟ್ಟೆ. ಈ ವಯಸ್ಸಿನವರನ್ನು ಯಾರು ಗಮನಿಸಲ್ಲಮ್ಮ, ನೀನಾದ್ರೂ ಗಮನಿಸಿದೆಯಲ್ಲ. ಏನ್ ಮಾಡೋದು ಅಜ್ಜಿ, ಈ ವಯಸ್ಸಲ್ಲಿರೋರ್ಗೆ ಅವ್ರಿಗೂ ವಯಸ್ಸಾಗತ್ತೆ ಅನ್ನೋ ಆಲೋಚನೆನೇ ಬರಲ್ವಲ್ಲ. ಬನ್ನಿ, ನಾನೇ ರೋಡ್ ದಾಟಿಸ್ತೀನಿ. ಮುಗೀತೇನಾ? ಬೇಗ ಗಾಡಿ ಹತ್ರ, ಇಲ್ಲಿಂದ ನಾನ್ ಸ್ಟಾಪ್ ಚಚ್ಬೇಕು. ಮಗ 2 ಮೊಳ ಹೂ ಅನ್ನೋ, ಈ ಹೂವಿನ ಬುಟ್ಟಿನೇ ಜೀಪ್ ಮೇಲೆ ಕೂತಿದ್ಯಲ್ಲೋ. ನಾರ್ಮಲಿ ಹೂ ಇದ್ದ ಕಡೆ ಪ್ರಣಯ, ಅದೇ ವಿಜಯ್ ಮುಂದೆ ಪ್ರಳಯ.
ಹೂವು ಅನ್ನೋದು ನನ್ನ ಕಾರ್ ಮೇಲೆ ಕೂತಿದ್ದಕ್ಕೆ ಹೂವಿಗೆ ಶಿಕ್ಷೆ ಆಯ್ತು. ಅದೇ ಹೂವನ್ನ ಯಾರು ನನ್ನ ಕಾರ್ ಮೇಲೆ ಇಟ್ಟಿದ್ದು ಅಂತ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಹೂವಿನ ಗತಿ ಬಂದಿರೋದು. ಹತ್ಕೊಳ್ರು. ಎಂತ ಮನುಷ್ಯ ಇವನು, ಮುಟ್ಟಿದ್ರೆ ಮುಗ್ಸೇ ಬಿಡ್ತಾನೆ. ಅವನ ಆನ್ಸರ್ ಶೀಟ್ ನಾನ್ ಸುಟ್ಟು ಹಾಕ್ದೆ ಅಂತ ಗೊತ್ತಾದ್ರೆ ದೇವ್ರೆ ಏನಾದ್ರೂ ಆಗ್ಲಿ, ಇವತ್ ರಾತ್ರಿ ಕಾಲೇಜಿಂದ CC ಕ್ಯಾಮ್ರಾ ಹಾರ್ಡ್ ಡಿಸ್ಕ್ನ ತೆಗೆದ್ ಬಿಡ್ಬೇಕು. ಇಲ್ಲ ಅಂದ್ರೆ ನನ್ ಗತಿ ತಿತಿ. ಅಯ್ಯೋ ಯಾಕ್ರಿ ಏನಾಯ್ತು? ಅಯ್ಯೋ ನನ್ ತಿಥಿ ಯಾಕ್ರಿ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನೆ ಮತ್ತೆ ಯಾರ ಮೇಲೆ ಹುಟ್ಟಾದ್ರೂ ಸುಖ ಇಲ್ಲ, ಯಾರ ಮೇಲೆ ಸಾವಾದ್ರೂ ಸುಖ ಇಲ್ಲ. ಸುಖ ಇಲ್ಲದ ಸಂಸಾರ ನಂದು. ಥೂ ನನ್ ಮನೆ ಹಾಳಾಗ. ಯಾಕ್ರಿ ನಿಮಗ್ ನೀವೇ ಶಾಪ ಹಾಕೋತಾ ಇದ್ದೀರಾ? ಇನ್ನೇನೆ ಮತ್ತೆ ನಿನ್ನಂತ ಗಂಡರ್ದರೆ ಹೆಂಡತಿನ ಪಡೆದ ತಪ್ಪಿಗೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೆ ವಂಶೋದ್ಧಾರಕ ಹುಡ್ತಾರೆ ತಪ್ಪಿಗೆ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ದಿನ ಈ ರೀತಿ ಚುಚ್ಚು ಮಾತುಗಳನ್ನ ಕೇಳ್ಬೇಕು ನಾನು? ಎಷ್ಟು ಮಾತಾಡಿದ್ರು ಮುಗಿಯಲ್ವಲ್ಲೇ. ನಿನಗೆ ಗೊತ್ತಾ ಇವತ್ತು ನನ್ನ ದೂರ ಸಂಬಂಧಿ ಪ್ರತಾಪ ಸತ್ತೋದ. ಅಯ್ಯೋ ದೇವ್ರೆ, ಅಯ್ಯೋ ಆ ದೇವ್ರ ಅವ್ನಿಗೆ ಒಳ್ಳೇದೇ ಮಾಡಿದ್ದಾನೆ. ಅವನ್ ಸತ್ತಾಗ ಅವನ್ ತಲೆ ಕೊಳ್ಳಿಡೋದಕ್ಕೆ ವಂಶೋದ್ಧಾರಕನ್ ಕೊಟ್ಟಿದ್ದಾನೆ. ಅವನ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ನಾನ್ ಸತ್ತಾಗ ಕೊಡ್ಲಿ ಇಡೋದಕ್ಕೆ ಯಾರು ಇಲ್ವಲ್ಲೇ. ಯಾಕ್ರಿ ಸಾಯೋ ಮಾತಾಡ್ತಿದ್ದೀರಾ ನೀವು? ಅಂದಿರ್ದು ಮಾತ್ರಕ್ಕೆ ಭವಿಷ್ಯ ಸುಳ್ಳಾಗ್ಬಿಡುತ್ತಾ? ನಾನ್ ಸತ್ತಾಗ ತಿಥಿ ಮಾಡೋದಕ್ಕೆ ಯಾರು ಗತಿ ಇರೋದಿಲ್ಲ. ಅಯ್ಯೋ ದೇವ್ರೆ, ಯಮಧರ್ಮ ನನ್ನ ಆತ್ಮನ ಕಡ್ಲೆ ಇಟ್ಟಲತ್ತಿ ಎಣ್ಣೆ ಬಾಣ್ಲಿಲ್ಲ ಹಾಕಿ ಕರೀತಾನೆ. ಯಮಧರ್ಮರಿಗೆ ಸಂಧ್ಯಾ ಸ್ನಾಕ್ಸ್ ಆಗ್ಬಿಡ್ತಾನೆ. ಸರಿ ಮೊದ್ಲಿದ್ದನ್ ತಗೊಳ್ಳಿ. ಇದನ್ನ ತಗೊಂಡು ಹೇಳಕ್ ಸಾಯಿಲ್ಲ. ಎಲ್ಲೋದ್ರು ನಿನ್ನ ದರಿದ್ರ ದೇವತೆಯರು. ಚಿಕ್ಕವಳು ಓದಕ್ಕೂ ಹೋಗಿದ್ದಾಳೆ, ದೊಡ್ಡವಳು ಹೂ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾಳೆ. ಹೂ ಅಂತೆ ಹೂ. ನಾನು ಹೆಣ್ಮಕ್ಳನ್ನ ಹುಡ್ಸಿದ ತಪ್ಪಿಗೆ ನಾನ್ ಸತ್ ಮೇಲೆ ನನ್ನ ಹೆಣ್ಣದ ಮೇಲೆ ಆಗೋದಕ್ಕೆ ಫ್ರೀಯಾಗಿ ಆಹಾರ ಸಿಗುತ್ತೆ. ಒಟ್ನಲ್ಲಿ ನೀವೆಲ್ಲ ನನ್ನ ಫೇಟ್ ಮುಂದೆ ನಿಂತಿರೋ ದರಿದ್ರ ದೇವತೆಯರು. ಹಾಳಾಗೋಗ್ಲಿ ಪ್ರತಾಪ, ನೀನ್ ಅದೃಷ್ಟ ಮುದ್ದೆ ಕೊಡೋ ವಂಶೋದ್ಧಾರಕ ಇದ್ದಾನೆ. ಅಲ್ಲ ಕಣೆ, CCTV ಕ್ಯಾಮ್ರಾ ಫೋಟೇಜ್ನ ಕದೀಲಿಲ್ಲ ಅಂದ್ರೆ ಏನಾಗುತ್ತೆ? ಆಹಾ, ಇನ್ನೇನಾಗುತ್ತೆ? ಇವಳೇ ಆನ್ಸರ್ ಶೀಟ್ ನ ಕದ್ದಿರೋದು ಅಂತ ಗೊತ್ತಾಗತ್ತೆ. ಇವಳ ಜೊತೆ ನಮ್ಮನ್ನು ಸೇರಿಸಿ ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾನಷ್ಟೇ. ನಡಿ. ಸೆಕ್ಯೂರಿಟಿ ಇಲ್ಲೇ ಇದನ್ ಕಣೆ. ಗೀತಾ, ಅವ್ರು ಮಲ್ಗೋ ತನಕ ಕಾಯ್ಬೇಕಾ ನಾವು? ಏನು ಬೇಕಾಗಿಲ್ಲ, ಹಿಂದೆ ಗ್ರೌಂಡ್ ಹತ್ರ ಇರೋ ಗೋಡೆ ಹತ್ತಿ ಜಂಪ್ ಮಾಡೋಣ. ನನ್ಗೆ ಹೈ ಜಂಪ್ ಕಷ್ಟ ಕಣೆ. ಅಯ್ಯೋ, ಅದನ್ನೆಲ್ಲ ಯಾರಾದ್ರೂ ಹೈ ಜಂಪ್ ಅಂತಾರ? ಬಾರೆ ಸುಮ್ನೆ. ಇಷ್ಟೊಡ್ಡ ಗೋಡೆ ಹತ್ಬೇಕಾ? ಹೂ ಕಣೆ, ಭಯ ಆಗ್ತಿದೆ. ಮನೆಯಿಂದ ಏಣಿ ತರ್ಬೇಕಿತ್ತು. JCB ತಂದ್ಬಿಡನ್ವಾ? ಗೀತಾ, ಈಗ ಏನ್ ಮಾಡೋದೆ? ಮನ್ಸಿದ್ರೆ ಮಾರ್ಗ. ರೆಡಿ? 1 2 3 ಗೋ. ಲೇ ಗೀತಾ, ಏನೇ? ನಾವ್ ಒಳಗಡೆ ಬಿದ್ಮೇಲೆ CC ಕ್ಯಾಮ್ರಾ ನಮ್ಮ ನೋಡಲ್ವಾ? ಒಂದ್ ಕೆಲ್ಸ ಮಾಡೋಣ, ಮುಖಕ್ಕೆ ವೇಲ್ ಕಟ್ಕೊಂಡ್ಬಿಡೋಣವಾ? ಓಕೆ. ಸರಿ, ಜಂಪ್ ಮಾಡೋಣವಾ? ಇಷ್ಟ ಮೇಲಿಂದ ಬೀಳ್ಬೇಕೇನೆ? ಏನಾಗಲ್ಲ, ಜಂಪ್ ಮಾಡೆ. 1 2 3.
ಯಾವತ್ತಿಗೂ ನಾವು ನಮ್ ನಿರ್ಧಾರ ಆದ್ಮೇಲೆ ನಾವು ನಿಂತಿದೀವಿ. ನಮ್ ನಿರ್ಧಾರ ಏನ್ ತಂದೆ? ಎಲ್ಲೇ ಇರು, ಹೇಗೆ ಇರು, ಎಂತ ಸಿಚುವೇಶನ್ ಅಲ್ಲಾದ್ರೂ ಇರು, ಸೂರ್ಯ ಮುಳುಗಿದ ತಕ್ಷಣ ಬಾಟ್ಲ್ ಓಪನ್ ಮಾಡ್ತಾ ಇರೋದೇ ನಮ್ ಕೆಲ್ಸ. ಕರೆಕ್ಟಾಗಿ ಹೇಳ್ದೆ. ಏನೋ ಬಿಡಪ್ಪ, ನಮ್ ಬಾಸ್ ವಿಜಿ ಮೂಡ್ ಆಫ್ ಆಗದಿದ್ರೆ ಮುತ್ತತ್ತಿಗೋಗಿ ಎಣ್ಣೆ ಹೊಡೆದು ಅಲ್ಲಿಂದ ಊಟಕ್ಕೆ ಜಾಲಿ ರೈಡ್ ಹೋಗ್ಬೋದಿತ್ತು. ಆದ್ರೆ ವಿಧಿ ನಮ್ಮನ್ನ ಇಲ್ಲೂ ಕರ್ಕೊಂಡ್ಬಂತು. ಇದೇ ಊರ್ನಲ್ಲಿರೋ ಯಾವ್ದಾದ್ರು ಬಾರ್ನ ನೋಡೋದ್ ಬಿಟ್ಟು ಕಾಲೇಜ್ ಕ್ಯಾಂಪಸ್ಸೇ ಯಾಕಾಗ್ಬೇಕಾಗಿತ್ತು ಅನ್ನೋದೇ ನನ್ನ ಡೌಟು. ಡಿಸೈಡ್ ಮಾಡಿದ್ದು ಔಟ್ಡೋರ್ ಅಂದ್ಮೇಲೆ ಇಂಡೋರ್ ಅಲ್ಲಿ ಕೂರಕ್ಕೆ ಹೇಗೋ ಮನ್ಸು ಬರುತ್ತೆ. ಅಲ್ಲ ವಿಜಿ, ಇದು ಕಾಲೇಜು, ಓದ್ ಕಲಿಯೋ ಜಾಗದಲ್ಲಿ ಬಾಟ್ಲ್ ಓಪನ್ ಮಾಡಿದ್ರೆ ದೇವ್ರು ಮೆಚ್ತಾನ? ಇದು ನಮ್ಮ ಅಪ್ಪ ಕಟ್ಸಿರೋ ಕಾಲೇಜ್ಗಿರಿ. ನಮ್ಮ ಮನೇಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಅಲ್ವಾ ಈ ಕಾಲೇಜ್ ಟೆರೆಸ್ನ ಅಡ್ಡ ಮಾಡ್ಕೊಂಡಿರೋದು. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಏಯ್, ಅಷ್ಟಕ್ಕೂ ಮತ್ತತ್ತೋಕೆ ಮುತ್ತತ್ತಿನೇ ಆಗ್ಬೇಕಾ? ಹೌದೌದು, ಈ ಕಾಲೇಜ್ನಲ್ಲಿ ನಂಗೆ ತಲೆಗೆ ಓದಂತೂ ಹತ್ಲಿಲ್ಲ. ಈ ಮಾತಾದ್ರ ಹತ್ಲಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಏ ನಿಲ್ಸ್ರೋ, ಯಾರು ಏನ್ ಬೇಕಾರ ಪಡ್ಕೊಳ್ರಿ, ಆದ್ರೆ ದೆವ್ವ ಸಾಂಗ್ ಮಾತ್ರ ಹೇಳ್ಬೇಡ್ರು. ನಂಗೆ ದೆವ್ವ ಅಂದ್ರೆ ಭಯ ಅಂತ ಗೊತ್ತು ತಾನೆ. ವಿಜಯ್, ಏನೋ ನೀನ್ ರಗಳೆ. ಬಾರು ಇಲ್ಲಿ. ಏನೋ ಅಲ್ಲೋಡು. ಹೆಣ್ಣು ಹೆಣ್ಣ ಹೆಣ್ಣು ಕಣು. ಮೋನಿರಂಗೆ ಪಾಸ್ ಆದ್ರು. ಯಾಕೋ ಮಗ ನಗ್ತಿದೀಯಾ? ಈ ನನ್ ಮಗ ಟೈಟ್ ಆದ ಕಣ್ರ. ಯಾರು ಇಲ್ದಿರೋ ಈ ಜಾಗದಲ್ಲಿ ಇವನ್ 4 ಹೆಣ್ದೆವ ನೋಡಿದ್ನಂತೆ. ಈ ನನ್ ಮಗನ್ ಪಾರ್ಟಿ ಕರ್ಕೊಂಬಂದಿದೆ ತಪ್ಪಾಯ್ತು. ಹುಕ್ಕಲ್ ನನ್ ಮಗ ಮೊದ್ಲೇ ದೆವ್ವ ಅನ್ನೋ ಮಾತೆತ್ತಿದ್ರೆ ಭಯ. ಇಲ್ಲ ಮಗ, ಇಲ್ಲಿ ನೋಡಿಲ್ಲ, ರೆಡಿಯಾಗೇ ಬಂದಿದ್ದೀನೋ. ದೇವ್ರ ಹಾರ, ಆನೆ ಬಲದ ಉಂಗ್ರ, ಆಮೆ ಉಂಗ್ರ, ಇಲ್ಲಿ ನೋಡು, ಉಡ್ದಾರ, ಕುಂಕುಮ, ಅದು ಸಾಕಾಗಲ್ಲ, ತಾಯ್ತನ್ನು ಕಟ್ಕೊಂಡ್ ಬಂದಿದ್ದೀನಿ. ಲೋ, ದೇವ ನೋಡ್ದೆ ಕಣೋ, ನಮ್ಮ ಅಮ್ಮನ ಹಣೆಗೂ ದೇವ್ರ ಹಣೆಗೂ ನೋಡ್ದೆ ಕಣೋ. ಇವನ್ ಸಾಂಗ್ ಹೇಳಿದ ತಕ್ಷಣ ನೀನ್ ಒಳಗಡೆ ಇರೋ ಭಯ ಕಣ್ಮುಂದೆ ದೆವ್ವಂಗ್ ಕರೆಸ್ತಾ? ಲೇ, ಇಷ್ಟೊತ್ತಲ್ಲಿ ಯಾರೋ ಬರ್ತಾರೆ? ಪಕ್ಕದಲ್ಲೇ ಹುಣ್ಸೆಹಣ್ಣು ಮರ, ಈ ಹೊತ್ತಲ್ಲೇ ಭೂತ ದೆವ್ವ ರೆಸ್ಟ್ ಮಾಡೋ ಮರ ಮಗ. ಏಯ್, ಇನ್ ಒಂದು ಮಾತಾಡಿದ್ರು ಅದೇ ಮರದ ಮೇಲೆ ಕೂರ್ಸ್ ಬರ್ತೀನಿ. ಮುಚ್ಕೊಂಡ್ ಕುಡಿ. ಏಯ್, ಇವನ್ಗೊಂದ್ ಬಿಯರ್ ಓಪನ್ ಮಾಡೋ. ದೆವ್ವ ಅಂತೆ, ದೆವ್ವ. ಅದ್ರಲ್ಲೂ 4 ಹೆಣ್ ದೆವ್ವ ಅಂತೆ. ಏನು ಗುರ್ಗುರು ಅಂತ ಸೌಂಡ್ ಬರ್ತಿದೆ ಅಲ್ವಾ? ಲೀ, ಅದು ನೀನ್ ತಿಂತಿರೋ ಚಿಪ್ ಸೌಂಡು. ಬಾಯಿ ಮುಚ್ಕೊಂಡ್ ಬಾರೆ. ಲೋ ಮಗ, ಏನಾದ್ರು ಸೌಂಡ್ ಕೇಳಿಸ್ತೇನೆ ನಿಂಗೆ? ಹಾ, ನೀನ್ ಕಂಡ 4 ಜನ ಮೋಹಿನಿಯರು ಕೋರಸ್ ಆಡ್ತಾ ಇದ್ರು, ಅದ್ರ ಸೌಂಡು ಬಂತು. ಹೋಗಿ ಎಂಜಾಯ್ ಮಾಡೋ ಇಮೋಜಿ ನನ್ನ ಮಗನೇ, ಹೋಗ.
ಏನಾಯ್ತೆ? ದೆವ್ವ. ಲೇ, ಅದ್ ದೆವ್ವ ಅಲ್ಲ ಕಣೆ, ನಿನ್ ಪ್ರತಿಬಿಂಬ. ನಾನ್ ಹಂಗಿಲ್ಲ. ಅಮ್ಮ ತಾಯಿ, ನಿನ್ ಮುಖಕ್ಕೆ ವೇಲ್ ಕಟ್ಕೊಂಡಿದ್ಯಾ ಕಣೆ. ಹೌದಲ್ವಾ? ಹಾ, ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ? ಅಯ್ಯೋ, ನಂದೇ ದೃಷ್ಟಿ ಆಗುತ್ತೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀನಿ. ಲಿಪ್ಸ್ಟಿಕ್ ಯಾಕೋ ಒಂಚೂರು ಕಮ್ಮಿ ಆದಂಗಿದೆ. ಪರವಾಗಿಲ್ಲ, ಆದ್ರೂ ಸೂಪರ್ ಆಗೇ ಕಾಣಿಸ್ತಿದ್ದೀನಿ. ಈ ಮಿರಾನ ತೊಗೊಂಡೋಗ್ಬಿಡೋಣ ಮನೆಗೆ. ಲೇ, ನಮ್ಮಪ್ಪ ಹೇಳೋ ಮಾತಿಗೆ ಕರೆಕ್ಟ್ ಆಗಿದ್ಯಾ. ಹೆಣ್ಮಕ್ಳು ಕನ್ನಡಿ ಕಂಡ್ರೆ ಕೋತಿ ಆಗ್ತಾರಂತೆ. ಅಷ್ಟಕ್ಕೂ ಅದು ಕನ್ನಡಿ ಅಲ್ಲ, ನೋಟಿಸ್ ಬೋರ್ಡ್. ಅಷ್ಟಕ್ಕೂ ಇಲ್ಲಿ CC ಕ್ಯಾಮ್ರಾ ಇದೆ, ನೆನ್ಪಿರ್ಲಿ. ಹೌದಾ? ಅಯ್ಯಯ್ಯೋ, ಈಗ ನಾವಿಲ್ ಬಂದಿರೋದು ಹಾರ್ಡ್ ಡಿಸ್ಕ್ ತಗೊಂಡ್ ಹೋಗೋಕೆ. ಸುಮ್ನೆ ಬಾ. ಸರಿ ಸರಿ ಆಯ್ತು. ಮಗ ಮತ್ತೆ ಯಾವ್ದೋ ಹೆಣ್ ಕಿರ್ಚಿ ಶಬ್ದ ಕಂಡ್ರು. ಮಗ, ನಂಗೂ ಕೇಳಿಸ್ತು. ಲೋ, ನೀನು ಅವ್ನ್ ಸವಾಸ ಮಾಡಿದ್ರೆ ಇಲ್ದಿರೋ ಸೌಂಡ್ ಎಲ್ಲ ಕೇಳಿಸುತ್ತೆ. ಇಲ್ಲ ಮಗ, ಅವಾಗ್ಲೇ ನನಗ್ ಕೆಲ್ಸ ಶಬ್ದ, ಈಗ ಇವನಿಗೆ ಕೇಳ್ತಾ ಇದೆ, ಮುಂದೆ ನಿಮಗ್ ಕೇಳ್ಸುತ್ತೆ. ಸುಮ್ನೆ ಸವಾಸ ಬೇಡ ಕಂಡ್ರು. ಮೊದ್ಲೇ ಆಕಾಶದಲ್ಲಿ ಚಂದ್ರ ಇಲ್ಲ, ಇವತ್ತು ಅಮಾವಾಸ್ಯೆ ಅನ್ಸುತ್ತೆ. ಲೋ ಸಿಗಡಿ, ನಿನ್ ತಲೆ ಉಳನ ಎಲ್ಲರ ತಲೆಗೂ ಬಿಡಬೇಡ. ಇಲ್ಲಿ ಯಾವ ಸೌಂಡು ಇಲ್ಲ, ಸೌಂಡ್ ಮಾಡ್ತಾರದಲ್ಲ ನಾವು, ಎಲ್ಲ ನಿನ್ ಭ್ರಮೆ. ಭ್ರಮೇನಾ? ಸರಿ ಮಗ, ಟಾಪಿಕ್ ಚೇಂಜ್ ಮಾಡ್ರೋ. ಓಕೆ ಮಗ, ನಮ್ ಚಿಕ್ಕಪ್ಪನ ಮನೆ ಗೊತ್ತಲ್ಲ, ಅದ್ರ ಪಕ್ಕ ಸ್ಮಶಾನ ಇತ್ತಲ್ಲ. ನಿಮ್ ಮನೆ ಕಾಯೋಗ ಚಿಕ್ಕಪ್ಪನ ಮನೆ ಅಂತ ಅಷ್ಟೇ ಹೇಳು, ಅದಕ್ಕೆ ಸ್ಮಶಾನ ಅಂತ ಸೇರಿಸ್ಬೇಕು. ಯಾವ್ದಾರ ಅಕ್ಕಪಕ್ಕ ಮೋಹಿನಿ ಕೇಳಿಸ್ಕೊಂಡು ಬಂದ್ಬಿಟ್ಟಾರು. ಓ ಭ್ರಮೆ. ಮಗ ವಿಜಿ ಒಂದ ಕಣಲು. ಅದು ಬೈಕಲ್ಲ, ಬಿಯರ್ ಜಾಸ್ತಿ ಕುಡ್ದಿರೋದಕ್ಕೆ. ಹೋಗ್ ಮುಗಿಸ್ಕೊಂಬ. ಎಲ್ಲಿ? ನನ್ ಜೋಬಲ್ಲಿ ಎದುರ್ಕೊಂಡ್ ಸಾಯ್ತಿಯಲ್ಲ, ಹೋಗೋ ಟಾಯ್ಲೆಟ್ಗೆ. ಲೋ, ಯಾರಾದ್ರೂ ಬಂದ್ರು. ಲೋ ಸಿಟಿ, ನೀನೋಗ್ ಬರೋ. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಬಾ ನಡಿ ಮಗ ಬೇಗ. ಏನು ವಿಜಯ ಸಿಗ್ನಲ್ಲು? ಏನಿಲ್ಲ ಮಗ, ಅವನೊಬ್ಬನ್ನೇ ಅಲ್ಲಿ ಬಿಟ್ ಬಾ ಅಂತ ಹೇಳ್ದೆ. ಅಣ್ಣ, ಯಾಕೆಷ್ಟು ಟೆನ್ಷನಲ್ಲಿ ಓಡಾಡ್ತಿದ್ಯಾ? ಏನ್ ಸಮಾಚಾರ? ತಂಗೆವ್ವ, ನನಗೆ ನಿನ್ನ ಮಗನ ಭವಿಷ್ಯದ ಚಿಂತೆ ಆಗಿದೆ. ತಂಗೆವ್ವ, ಯಾವುದಾದ್ರೊಂದು ಹುಡುಗಿಯಿಂದ ನಿನ್ನ ಮಗನ ಬದುಕು ಹಾಳಾಗ್ಬೋದೇ? ಚಾನ್ಸೇ ಇಲ್ಲ. ನೀನ್ ಹೇಳ್ತೀಯ ಚಾನ್ಸೇ ಇಲ್ಲ ಅಂತ. ಎಕ್ಸಾಮ್ ಮುಗಿದ ಕೂಡಲೇ ಟ್ರಿಪ್ಗೆ ಹೋಗಿದ್ದಾನೆ. ಟ್ರಿಪ್ಗೆ ಹೋದವನ ಜೊತೆ ಅದೆಷ್ಟು ಜನ ಹುಡುಗಿರಿರ್ತಾರೋ ಏನೋ. ಅಷ್ಟು ಜನ ಹುಡುಗಿರಲ್ಲಿ ಒಬ್ಳವನ ಲವರ್ ಅಂತ ಇರ್ತಾಳೋ ಏನೋ. ಗುರೂಜಿ ಮಾತು ನಿಜ ಆಗಿ ಆ ಹುಡುಗಿನೇ ಬೇಲಿ ದಾಟಿ ಬರೋ ಹುಡುಗಿ ಆಗಿರ್ತಾಳೋ ಏನೋ. ಒಟ್ನಲ್ಲಿ ಏನೋ ಏನೋ ಒಂದ್ ನಿಮಿಷ, ನಾವು ತಡ ಮಾಡೋದು ಬೇಡ, ನಾವು ಫೋನ್ ಮಾಡುವ. ನೀನ್ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡ, ಸುಮ್ನಿರ್ತೀಯಾ? ತಂಗೆವಾ, ನೀನ್ ಸುಮ್ನಿರು, ನಿಂಗಿದೆಲ್ಲ ಗೊತ್ತಾಗಲ್ಲ. ಜಸ್ಟ್ ಎ ಮಿನಿಟ್. ವಿ 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 ವಿಜಯ್. ವಿಜಯ್, ಯಾರೋ ಇಷ್ಟೊತ್ತಲ್ ಕಾಲು. ನಮ್ಮ ಮಾಮಾಗಿರಿ, ಅವನ್ಗೆ ನಾನು ಯಾವುದೋ ಹುಡುಗಿಯಿಂದ ಬಿದ್ದಿದ್ದೀನಿ ಅನ್ನೋ ಡೌಟ್ ಶುರುವಾಗಿದೆ. ನಿನ್ನೆ ಕೂಡ ಅದ್ರ ಬಗ್ಗೆ ಕ್ವಶನ್ ಮಾಡಿದ್ದ. ಇರೋ, ಆಟ ಆಡಿಸ್ತೀನಿ. ಹಲೋ, ಯಾರ್ ಮಾತಾಡ್ತಿರೋದು? ಹೆಣ್ಣು. ನೋಡ್ದೆ ತಂಗೆವಾ, ನಾನು ಹೇಳಿದ್ ನಿಜ ಆಗೋಯ್ತು. ಹಿ ಇಸ್ ವಿತ್ ಸಮ್ ಹೆಣ್ಣು. ಮಾತಾಡ್ಬೇಡ, ಒಂದ್ ನಿಮಿಷ. ಹಲೋ, ಅಲ್ಲೇ ವಿಜಯ್ ಇದ್ದಾನೇನಮ್ಮ? ಈಗ ತಾನೇ ಬಾತ್ರೂಮ್ಗೆ ಹೋಗಿದ್ದಾರೆ, ಆಮೇಲೆ ಮತ್ತೆ ಬಿಸಿ ಆಗ್ತಾರೆ. ನೀವ್ಯಾರು? ಏನ್ ವಿಷಯ? ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಿಲ್ಲ ತಂಗೆ. ನೀನಲ್ಲ, ಒಂದ್ ನಿಮಿಷ. ತಂಗೆವಾ, ನಾನು ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ಅರ್ಥ ಆಗಿಲ್ಲಲ್ಲ ನಿಂಗೆ? ಕೇಳಿಸ್ಕೊ ಒಂದ್ ನಿಮಿಷ, ಕೇಳಿಸ್ಕೊ. ಯಾರಮ್ಮ ನೀನು? ವಿಜಿ ಲವ್ವರು, ಡಿಯರು, ಆಪ್ತ ಮಿತ್ರೆ. ನೀವಿಬ್ರು ಅಷ್ಟೊಂದು ಕ್ಲೋಸಾ? ತುಂಬಾ ತುಂಬಾ ತುಂಬಾನೇ ಕ್ಲೋಸ್.
ಎಷ್ಟು ದಿನಗಳಿಂದ ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ ನೀವು? 6 months ಬ್ಯಾಕು. ನನ್ನ ವಿಜಯ್ ಮಧ್ಯ ಕುಚ್ ಕುಚ್ ಹೋತಾ ಹೈ. ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಿಲ್ಲಲ್ಲ, ಕೇಳಿಸ್ಕೊ. ಯಾಕೆ ತಂಗ್ಯವ್ವ, ಮಗ ಹಾಳಾಗಿ ಹೋಗ್ತಿರೋ ಟೈಮಲ್ಲಿ ನಗ್ತಿದ್ಯಲ್ಲಮ್ಮ ನೀನು? ಈ ತರ್ಲೆ ವಿಜಿ, ಹೆಣ್ಣಿನ ವಾಯ್ಸಲ್ಲಿ ನಿಮ್ಮ ಮಾವನ್ ಯಾಕೋ ಗೋಳಿಕೋತಾ ಇದ್ಯಾ? ಗೊತ್ತಾಗೋಯ್ತೇನಮ್ಮ. ನೀನ್ ಬಿಡಮ್ಮ, ಬ್ರಿಲಿಯಂಟ್. ನಿಮ್ಮ ಅಣ್ಣ ಅವನಲ್ಲ, ಶತದಡ್ಡ. ಸರಿನಮ್ಮ, ನಮ್ಮ ಪಾರ್ಟಿಲಿದ್ದೀನಿ. ಓಕೆ ಮಗ್ನೆ. ಹೋಗ ಮುಗಿಸ್ಕೊಂಡ್ ಬರೋಗ. ಒಳಗ್ ನೀನು ಬಾರೋ. ಇದಕ್ಕೆಲ್ಲ ನನ್ನ ಕಂಪ್ನಿ ಕೊಡಕ್ಕಾಗಲ್ಲ, ಹೋಗ ಒಳಕ್ಕೆ. ಮಗ ಇಲ್ಲೇ ಇರ್ತೀಯ ತಾನೇ? ಮಗ ಡೋರ್ ಓಪನ್ ಇದೆ, ನಾನು ಇಲ್ಲೇ ಇದ್ದೀನಿ. ಅಷ್ಟಕ್ಕೂ ಹೆಣ್ದೇವಕ್ಕೆ ಗಂಡಸರು ಟಾಯ್ಲೆಟ್ ಅಲ್ಲಿ ಏನೋ ಕೆಲಸ, ಹೋಗ ಒಳಕ್ಕೆ ಸುಮ್ನೆ. ಸರಿ ಮಗ, ಇಲ್ಲೇ ಇದೆಯಾ ತಾನೇ? ಮುಚ್ಕೊಂಡ್ ಮಾಡ ಮಗ. ಮುಂದೆ ನೋಡ್ಕೊಂಡ್ ಮಾಡಲು. ನೋಡ್ರೆ ಗುಸ್ಗುಸ ಪಿಸ್ ಅಂತ ಮಾತಾಡ್ಕೊಂಡು ಹೋಗೋ ಬದಲು ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಭಯ ಆಗುತ್ತೆ ಕಣ್ರೆ. ಹಾಡ್ಕೋ. ಯಾಕೆ? ಇಲ್ಲಿ ಯಾರೋ ಇದಾರೆ ಅನ್ಸುತ್ತೆ ಕಣೆ. ಸುಮ್ಮನೆ ಏನಾಗಲ್ಲ. ಮಗ ಸೈಲೆಂಟ್ ಆಗಿ ಇಲ್ಲಿಂದ ಪಾಸ್ ಆಗ್ಬಿಡೋಣ. ಯಾರೋ ಇದಾರೆ ಕಣೆ, ಯಾರೋ ಹೋದ್ರು. ಸರಿ, ಯಾರಂತ ನೋಡೋಣ. ಸೈಲೆಂಟ್ ಆಗಿ ಬನ್ನಿ. ಮಗ 4 ಹೆಣ್ದೇವ ಕಣ್ರೋ. ಇಲ್ಲಿಂದ ಬೇಗ ಓಡೋನ್ ಬನ್ರೋ. ಸಿಟಿ, ನಾವ್ ಅಂದ್ಕೊಂಡಿದ್ ಸಕ್ಸಸ್. ಜಿಪ್ ಹಾಕೊಳ್ಳೋ, ನೋಡಕ್ ಆಗ್ತಾ ಇಲ್ಲ. ಲೋ, ಸೀರಿಯಸ್ ಆಗಿ ತಗೊಳ್ರು. ಸೀರಿಯಸ್ ಆಗಿ ತಗೊಬೇಕಾ? ಲೋ, ಆಟ ಆಡ್ಬೇಡ್ರು, ಒಳ್ಳೆದ ಬನ್ರು. ಹೊರಡೋ ಮಾತೇ ಇಲ್ಲ, ಬೇಕಾದ್ರೆ ನೀನು ಒಬ್ನೇ ಹೋಗೋ. ನಂಗಾಗಲ್ಲ. ಹಾಗಾದ್ರೆ ಇನ್ನೊಂದು ಬಿಯರ್ ಕುಡ್ದು ಇಲ್ಲೇ ಮಲ್ಕೋ. ದೆವ್ವ ಬಂದ್ರು ಕುಡ್ದು ಬಿದ್ದವನೆ ಅಂತ ದಾಟ್ಕೊಂಡು ಹೋಗುತ್ತೆ. ಏನಂತೀರೋ? ನಿಮ್ ಜೊತೆಗೆ ಸೇರಿ ನಾನು ಹಾಳಾದೆ.
ಅಯ್ಯೋ ದೇವ್ರೆ, ಇವತ್ತಿ ಗೀತಾ ಸಿಕ್ಕಾಕೊಂಡ್ಲು. ನನಗೇನ್ ಕಾದಿದ್ಯೋ ಏನೋ. ಮುಗೀತು ಇವಳು ಕಥೆ ಇವತ್ತು. ಎಲ್ಲಿ ಹೋದ್ಲು ಇಷ್ಟೊತ್ವರೆಗೂ ಇವಳು? ಇವರಪ್ಪನ ಗೊತ್ತಾದ್ರೆ ಅಷ್ಟೇ, ಮನೇಲೊಂದು ದೊಡ್ಡ ರಾಧ ಅಂತಾನೆ ನಡೆಯುತ್ತೆ. ದೇವ್ರೆ. ಅಮ್ಮ, ಕಂಬೈನ್ ಸ್ಟಡೀಸ್ ಮುಗಿಸ್ಕೊಂಡು ಮನೆಗೆ ಸರಿಯಾದ ಹೊತ್ತಿಗೆ ಬಂದಿದ್ದೀನಿ. ಅಕ್ಕ ಯಾಕಿನ್ನೂ ಬಂದಿಲ್ಲ? ಮೆತ್ತಗ್ ಮಾತಾಡೆ. ನಿಮ್ಮಪ್ಪನ್ ಕೇಳಿಸಿದ್ರೆ ಮನೇಲೊಂದು ದೊಡ್ಡ ರಗಳಾಗತ್ತೆ. ಯಾಕಮ್ಮ ಸುಮ್ನಿರ್ಲಿ? ನಂಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ನಾನ್ ಮನೆಗ್ ಬರೋದೊಂದ್ ಚೂರ್ ತಡ ಆದ್ರೆ ಸಾಕು, ಮನೇಲಿರೋ ಎಲ್ಲಾ ಬಾಯಿಗಳು ಬಾಯಿಗ್ ಬಂದಂಗ್ ಬೈತವೆ. ಮುಚ್ಚೆ ಬಾಯಿ. ಅಕ್ಕನ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಈ ಮನೆಗೋಸ್ಕರ ದುಡಿತಾ ಇದ್ದಾಳು ಅವಳು. ಅವಳ ದುಡಿಮೆಯಿಂದಲೇ ಈ ಮನೆ ನಡೀತಿರೋದು. ಅವಳು ತರೋ ದುಡ್ಡಿಂದಲೇ ನಿನ್ನ ಸ್ಕೂಲ್ ಫೀಸ್ ಕಟ್ತಿರೋದು. ಇಲ್ಲ ಅಂದ್ರೆ ನಿಮ್ಮಪ್ಪ ನಿನ್ನ ಸ್ಕೂಲ್ ಮೆಟ್ಲು ಹತ್ತಿಸ್ತಿರ್ಲಿಲ್ಲ. ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡ್ದೆ ಹಲ್ಲು ಉದುರಿಸ್ಬಿಡ್ತೀನಿ. ಓದ್ಕೋ. ನಾನು ಫ್ರೆಂಡ್ಸ್ ಮನೆಗೂ ಹೋಗಂಗಿಲ್ಲ, ಸ್ಕೂಲಿಂದ 5 ನಿಮಿಷ ಲೇಟ್ ಆಗಿ ಬರಂಗಿಲ್ಲ. ಅದೇ ಅಕ್ಕ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಏನ್ರೇ ಇದು ನಿಮ್ಮಿಬ್ಬರದು ಇಷ್ಟೊತ್ತಲ್ಲಿ ಡಿಸ್ಕಷನ್? ಪಾರ್ಲಿಮೆಂಟ್ ಅಲ್ಲಿ ಮಂತ್ರಿಗಳು ಕೂಡ ಇಷ್ಟೊಂದು ಡಿಸ್ಕಷನ್ ಮಾಡೋದಿಲ್ಲ. ಮಾಗ್ತಿರೋ ವಯಸ್ಸು ರೇಗ್ತಿರೋ ವಯಸ್ಸಿಗೆ ಕೊಡೋ ಉತ್ತರನ ಇದು. ಸಂಸ್ಕಾರ ಇಲ್ದರ ಸಂಸಾರ ನಂದು, ಹೆಣ್ಣೆತ್ತಿರೋ ಮನೆ ಹಾಳಾಗ ಅಂತ ಬಯ್ಯಣ ಅನ್ಸುತ್ತೆ. ಆದ್ರೆ ಬಯ್ಯಕ್ಕಾಗಲ್ವೇ? ಬೈದ್ರೆ ಹಾಳಾಗೋದೆ ನನ್ನ ಮನೆ. ಏನೋ ನನಗೂ 2 ಗಂಡು ಮಕ್ಳಿದ್ದು ಅವ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈ ಸಾಲ ಅನ್ನೋ ಹೆಣ್ಮಕ್ಳ ಬಗ್ಗೆ ಎಷ್ಟು ಡಿಸ್ಕಷನ್ ಮಾಡಿದ್ರು ಅಷ್ಟೇ. ನನಗೆ ಬರ್ತಾರೆ ಕೋಪಕ್ಕೆ. ಬೇಡ ಬಿಡು, ಹೊಡೆದಾಕಿದ್ರೆ ಖರ್ಚು ನನ್ ಜಾಬ್ಗೆ. ಖರ್ಚಿಗೆ ಸಮನಾರ್ಥಕ ಪದ ಅಂದ್ರೆ ಅದು ಹೆಣ್ಣು. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಬರ್ಲಿ ಅವಳು, ಮಾಡ್ತೀನಿ. ಹೊತ್ತು ಗೊತ್ತು ಇಲ್ಲ, ಭಯ ಭಕ್ತಿ ಇಲ್ಲ. ತಡ್ಕೊಂಡೆ ಮೆತ್ತಗ್ ಮಾತಾಡೆ ಅಂತ. ಎಲ್ಲ ನನ್ನ ಹಣೆ ಬರ. ಏ ಸಿಂಕು, ನಿಂತ್ಕೊಳೆ. ಲೇ ಸಿಂಕು. ಆಗಲ್ಲ, ಹೊರಟು ಬಿಡೋಣ ಕಣೆ. ಅಪಾಯದ ಬಾಯಲ್ಲಿ ಅವಲಕ್ಕಿ ಆಗೋದು ಬೇಡ. ಹೇ ಹೌದು ಕಣೆ ಗೀತಾ, ಕಾರ್ನಿ ಸುಟ್ಟಾಕ್ದೋನು ಅವನು, ಹೂನೇ ಪಚಡಿ ಮಾಡ್ದೋನು. ಅಂತದ್ರಲ್ಲಿ ನಮ್ಮನ್ ಸುಮ್ನೆ ಬಿಡ್ತಾನ ನೋಡಿದ್ರೆ? ಹಾಗಂತ ಇಲ್ಲಿಂದ ಹೊರಟ್ಬಿಟ್ರೆ ಮತ್ತೆ ಈ ಚಾನ್ಸ್ ಖಂಡಿತ ಸಿಗಲ್ಲ. ಇಲ್ಲಿ ತನಕ ಬಂದಿದೀವಿ, ಬಂದ್ ಕೆಲ್ಸನ ಮುಗಿಸ್ಕೊಂಡ್ ಹೊರಟೋಗೋಣ. ಬಂದ್ ಕೆಲ್ಸ ಮುಗಿತೋ ಇಲ್ಲ ಬಂದಿರೋ ನಾವೇ ಮುಗಿತೀವೋ? ನಾವ್ ಬಂದಿರೋದನ್ನ ಅವ್ನ್ ನಂಬಿಲ್ಲ. ದೆವ್ವ ಅನ್ನೋ ಭ್ರಮೇಲಿ ರೇಗಿಸ್ತಾ ತಮಾಷೆ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡ್ ಮೈ ಮರಿತಾ ಇದ್ದಾನೆ. ನಾವ್ ಹಾರ್ಡ್ ಡಿಸ್ಕ್ ತಗೊಂಡು ಹೊರಟ್ಬಿಡೋಣ. ಅವ್ರಿಗೆ ಈ ಕಡೆ ಗಮನ ಇಲ್ಲ, ಇರೋದು ಇಲ್ಲ. ನಾವು ನೆಮ್ಮದಿಯಾಗಿ ಪ್ರಿನ್ಸಿಪಲ್ ರೂಮ್ಗೆ ಹೋಗಿ CCTV ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಸೈಲೆಂಟಾಗಿ ಕಳ್ಸ್ಕೊಂಡ್ಬಿಡೋಣ. ಬೇಗ ಬಂದ್ರೆ. ಅಯ್ಯೋ ಬಂದ್ರೆ ಬೇಗ. ಮಗ, ಯಾಕೋ ನಿಂಗೂ ದೇವದ್ ಭಯ ಶುರುವಾಯ್ತಾ? ಭಯ ಅಲ್ಲ ಕಣೋ, ಬೋರ್ ಆಗ್ತಾ ಇದೆ. ಏಯ್, ನಮ್ ಸಿಂಗರ್ ಶಶಿ ಇರೋದೇನಕ್ಕೋ, ಶುರು ಹಚ್ಕೊಳ. ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ, ಬಸಣ್ಣಿ ಬಾ, ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ. ಇದೇ ಪ್ರಿನ್ಸಿಪಲ್ ರೂಮ್. ಗೊತ್ತಿರೋದೆ ತಾನೆ, ಒಳಗ್ ನುಗ್ಗಿ ಎತ್ತಾಕೊಂಬರೆ ಬೇಗ. ಬೀಗ ಹಾಕಿದ್ಯೇ? ಅಯ್ಯೋ, ಇವಾಗ ಬೀಗದ ಕೈ ಎಲ್ಲಿಂದಾನೆ ತರೋದು? ತರೋಕ್ ಎಲ್ಲಿಂದಾನೇ ಆಗುತ್ತೆ? ಏನಾದ್ರು ತಗೊಂಡ್ ಚಚ್ಚೋದು, ಬೀಗ ಮುರಿಯೋದು ಅಷ್ಟೇ. ಇಲ್ ಸೌಂಡ್ ಆದ್ರೆ ಅವ್ರು ಬಂದ್ ನಮ್ನ ಚಚ್ತಾರೆ ಅಷ್ಟೇಯ. ಲೇ, ಇವಾಗ ಏನೇ ಮಾಡೋದು? ಲೇ ಸಿಂಕು, ಏನೇ ಮಾಡೋದಿವಾಗ? ಐಡಿಯಾ ಏನೇ? 4 ಜನನು ಗೂಳಿಗಳ ತರ ಓಡ್ ಬಂದು ಬಾಗ್ಲು ಹೊಡಿಯೋಣ. ಅಯ್ಯೋ ಕರ್ಣ. ಯಾಕೆ ಚೆನ್ನಾಗಿಲ್ವಾ ಐಡಿಯಾ?
ಒಂದ್ ನಿಮಿಷ. ಏನೇ ಮಾಡ್ತಿದ್ಯಾ? ಸಿಂಕ್ ಮಾಡ್ತೀನಿ. ಅಲ್ಲಿ ಬರೋ ಡಗ್ ಡಗ್ ಅನ್ನೋ ರಿದಮ್ಗೆ ಇಲ್ಲಿ ಡಮ್ ಡಮ್ ಅಂತ ಸಿಂಕ್ ಮಾಡ್ತೀನಿ. ಲೇ ಸಿಂಕು, ನಿಂದೆ ಕಣೆ ಐಡಿಯಾ. ಓ ಹೌದಾ? ಹೊಡಿ ಹೊಡಿ ಹೊಡಿ. ವಿಜಿ ಬೇರೆನೋ ಸೌಂಡ್ ಬಂದಂಗಾಯ್ತು. ಏ ಇಲ್ಲ ಮಗ, ನಮ್ಮ ಹುಡುಗ ಸರಿಯಾಗಿ ಹೊಡಿತಾವನೆ. ಹಂಗಂತ್ಯಾ? ಅಷ್ಟೇ. ವಿಜಿ ಮತ್ತೇನೋ ಸೌಂಡ್ ಬಂದಂಗಾಯ್ತು. ಏ ಏನಿಲ್ವಾ? ಎಸ್, ಓಪನ್ ಆಯ್ತು. ಏಯ್ ಯಾರೋ ಬಂದಿದ್ದಾರೆ, ಬನ್ರೋ. ನಾನ್ ಯಾಕೆ ಸುಳ್ಳು ಹೇಳಿ? ಅದಕ್ಕೆ ಆ ಕಡೆ ಹೋಗೋದು ಬೇಡ. ನಾವ್ ಕಂಡ್ರೆ ಅಷ್ಟೇ, ಈಗ್ಲೂ ನನ್ ಕೈ ಕಾಲು ನಡುಕ್ತಾ ಹೋಗ್ತೀನ ಗೊತ್ತಾ? ಯಾಕೆ ಕೈಕಾಲೆಲ್ಲ ನಡುಕ್ತಿದೆ? ವೈರಲ್ ಫೀವರ್ ಬಂದಿದ್ಯಾ? ಅವಳಿಗದ್ರ ಲಕ್ಷಣ ಕಾಣಿಸ್ಕೊಂಡಿದ್ದಷ್ಟೇ. ನಿನಗ್ ಫೀವರ್ ಬರೋದು ಗ್ಯಾರಂಟಿ ಆಗೋಗಿದೆ. ಏನು ಬೆಳಗ್ಗೆ ಜೋಕ್ಸಾ? ವಿಜಯ್ ಸಿಂಕನ್ನ ರೋಡ್ ಮಧ್ಯದಲ್ಲಿ ಲಾಕ್ ಮಾಡಿದ್ನಂತೆ ಕಣೆ. ಹೌದು ಕಣೆ, ಪ್ರಾಮಿಸ್. ನಿಜ, ಲಾಕ್ ಮಾಡಿ ವಾರ್ನಿಂಗ್ ಕೊಟ್ಟ ಗೊತ್ತಾ? ನಿನಗ? ಅಲ್ಲ ನಮ್ಗೆ. ಅವ್ನು ನಿನ್ನ ಸುಮ್ನೆ ಬಿಡಲ್ವಂತೆ ಕಣ. ಪ್ರತಿ ಕ್ಷಣ ಸಾಯೋಗ್ ಮಾಡ್ತಾನಂತೆ. ಹೆದ್ರೋ ಅಗತ್ಯ ಇಲ್ಲ, ಅವನೇನು ಮಾಡಕ್ಕಾಗಲ್ಲ. ಹೇಗೆ ಹೇಳ್ತ್ಯಾ? ವಿಜಯ್ ಯಾರ್ ಮಾತ್ ಕೇಳ್ತಾನೆ ಹೇಳು? ಅವ್ರಮ್ಮ ಮನೆ ತನಕ ಬಂದು ಸ್ವೀಟ್ ಕೊಟ್ಟು ಕಂಗ್ರಾಟ್ಸ್ ಹೇಳಿದ್ರು ಗೊತ್ತಾ? ಹೌದಾ? ಹೌದು ಕಣೆ. ಕಣ್ಣೀರ್ ವರ್ಷಕ್ಕೆ ಕಾಲೇಜಲ್ಲಿ ಎಲ್ರ ಮುಂದೆ ಕೈ ಮುಗಿದ್ ಕ್ಷಮೆ ಕೇಳಿದ್ರು. ಅದನ್ನ ನಾಟಕ ಅನ್ನಕ್ಕಾಗಲ್ಲ. ಆತರ ಮನ್ಸಿರೋರಾಗಿದ್ರೆ ಮನೆ ತನಕ ಯಾಕೆ ಬರ್ತಿದ್ರು ಹೇಳು?
ಮಿನಿಸ್ಟರ್ ಹೆಂಡತಿ ಮಿಡಲ್ ಕ್ಲಾಸ್ ಮನೆಗ್ ಬರ್ತಾರೆ ಅಂದ್ರೆ ಅದು ಅವ್ರ ಒಳ್ಳೆತನ. ಹೌದು ಕಣೆ. ಸೊ ಈಗ ನಾವ್ ಯಾವ್ದಕ್ಕೂ ಹೆದ್ರೋ ಹಾಗಿಲ್ಲ. ಯಾಕಂದ್ರೆ ವಿಜಯ್ ಅವರಮ್ಮ ನಮ್ ಪರವಾಗಿದ್ದಾರೆ. ತನ್ ಕಾಲ್ ಮೇಲೆ ನಿಲ್ಲವ್ರಿಗೆ ಸಪೋರ್ಟ್ ಮಾಡೋ ತಾಯಿ ಅವರು. ಒಳ್ಳೆದನ್ನ ಪೋಷಿಸ್ತಾರೆ, ಬೆಳೆಸ್ತಾರೆ. ಇಷ್ಟೆಲ್ಲ ಒಳ್ಳೆಯವರಾಗಿರೋ ಅವರು ಅವ್ರ ಮಗನ್ನ ತಿದ್ಬೋದಲ್ವಾ? ಮಗ ಹೀಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಕಣೆ. ಮೊನ್ನೆ ಪ್ರಿನ್ಸಿಪಲ್ ಹೇಳಿದ್ದಕ್ಕೆ ತಾನೆ ಕಾಲೇಜ್ ಹತ್ರ ಬಂದಿದ್ದು. ಕೆಟ್ಟದಂತ ಗೊತ್ತಾದ್ರೆ ಖಂಡಿತ ತಡಿತಾರೆ, ತಿದ್ತಾರೆ. ಒಂದಂತೂ ನಿಜ, ವಿಜಯ್ ಕೆಟ್ಟವನು, ಆದ್ರೆ ಅವ್ನ್ ಹೆತ್ತವ್ರು ತುಂಬಾ ಒಳ್ಳೆಯವರು. ಒಟ್ನಲ್ಲಿ ಅವ್ರ ಅಮ್ಮನ ಸಪೋರ್ಟ್ ನಮ್ಗಿದೆ ಅನ್ನೋ. ಇದೆ. ಇನ್ನು ನನಗೂ ಭಯ ಇಲ್ಲ, ನಿಮ್ಗೂ ಭಯ ಇಲ್ಲ. ಇನ್ನಾವ್ ಯಾವ್ದೇ ಆತಂಕ ಇಲ್ದೆ ಕಾಲೇಜ್ಗೆ ಹೋಗಿ ಬರ್ಬೋದು. ಅಕಸ್ಮಾತ್ ಅವನೇನಾದ್ರೂ ತೊಂದ್ರೆ ಕೊಟ್ರೆ ನೇರವಾಗಿ ಹೋಗಿ ಅವ್ರ ಅಮ್ಮನ ಹತ್ರನೇ ಹೇಳೋಣ. ಬನ್ರೆ. ಏನ್ ಗುರುಜಿ ಬೋರ್ ಆಗ್ತಿದ್ಯಾ? ಟೈಮ್ ಪಾಸ್ಗೆ ಚೌಕಾಬಾರ ಆಡ್ತಿದ್ದೀರಲ್ಲ? ಅಣ್ಣ, ನಿನ್ ನಾಲ್ಗೆ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ? ನಾವಿಲ್ಲಿ ಬಂದಿರೋದು ಎಂಥ ಮುಖ್ಯವಾದ ಕೆಲ್ಸಕ್ಕೆ. ಅದ್ರ ಮಧ್ಯೆ ಈ ಮಾತೆಲ್ಲ ಬೇಕಾ? ಆಡ್ಲಿ ಬಿಡಿ, ಅವ್ರು ಹೇಳ್ತಾ ಇರೋದು ಸರಿನೇ. ಇದು ಚೌಕಾಬಾರನೇ. ಕೆಳಗಡೆ ಇರೋ ಪೀಠ ಹಣೆ ಬರಹ ಅಂತ ಅನ್ಕೊಂಡ್ರೆ ಭಗವಂತ ಅದರ ಮೇಲೆ ಕವಡೆನ ಉರುಳಿಸಿ ಭವಿಷ್ಯನ ತೋರಿಸ್ತಾನೆ. ಭಗವಂತನ ಚೌಕ ಯಾವತ್ತಿದ್ರೂ ಬಾರಾನೆ. ಬನ್ನಿ, ಆಸೀನರಾಗಿ. ಸಿತಾರಾ ಅವರೇ, ಇದನ್ನೇ ಸಂಚಿತ ಪಾಪ ಅಂತ ಹೇಳೋದು. ಅಂದ್ರೆ ಗುರುಜಿ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಮತ್ಯಾವುದೋ ಜನ್ಮದಲ್ಲಿ ಶಿಕ್ಷೆ. ಅಂದ್ರೆ ಕರ್ಮ ಕಳೆದಿದೆ, ಮುಕ್ತಿ ಇಲ್ಲ. ಅಣ್ಣ, ಗುರುಜಿ, ಇದು ಆ ಹುಡುಗಿ. ಅದೇ ಗುರುಜಿ, ಬೇಲಿ ದಾಟಿದ ಹೆಣ್ಣು, ಹೆಸರು ಗೀತಾ ಅಂತ. ಅವಳು ಹುಟ್ಟಿದ ದಿನ ಎಲ್ಲಿ ಹುಟ್ಟಿದ್ಲು, ಯಾರು ಹುಟ್ಟಿದ್ಲು? ಆಶ್ರಮಕ್ಕೆ ಬಂದಾಗ್ಲೂ ಹಾಗೆ ಆಗಿತ್ತು ಅಂತ ಹೇಳಿದ್ರಿ ಅಲ್ವಾ? ಹೌದು ಗುರುಜಿ. ಅವತ್ತು ಹೂವಿನ ಚಿಲ್ಲರೆ ಕೊಡೋಕೆ ಸೈಕಲ್ ತುಳ್ಕೊಂಡು ನಮ್ ಬೆನ್ ಹಿಂದೆ ಬಂದಿದ್ದ ಅದೇ ಹುಡುಗಿನೇ ಗೀತಾ. ಇಲ್ಲಿ ಔಟ್ಡೋರ್ ಬಿರುಗಾಳಿ, ಅವಳ ಮನೆಯಲ್ಲಿ ಇಂಡೋರ್ ಬಿರುಗಾಳಿ. ಇಲ್ಲಿ ದೇವರಿಗೆ ತಗೊಂಡೋಗ್ತಿರೋ ಹೂವು ಬಿತ್ತು, ಅಲ್ಲಿ ದೇವರಿಂದನೇ ಹೂವು ಬಿತ್ತು. ಎರಡೂ ಕಡೆ ಶಂಖನಾದ ಮಾತ್ರ ಸೇಮ್ ಸೇಮ್. ಟೋಟಲ್ ಆಗಿ ಪವಾಡನೆ ಗುರುಜಿ. ಛೇ, ನಮ್ಗೆ ಅವತ್ತು ಅವಳು ಯಾರು ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಗೊತ್ತಾಗಿದ್ದಿದ್ರೆ ಆ ಕೂಡಲೇ ಅವಳನ್ನು ಹಿಡಿದು ನಿಮ್ಮ ಮುಂದೆ ತಂದು ನಿಲ್ಲಿಸ್ತಿದ್ವಿ. ಕಾಲ ಕೂಡಿ ಬಂದಾಗ್ಲೇ ಎಲ್ಲವೂ ನಡೆಯೋದು, ಎಲ್ಲವೂ ಪಡೆಯೋದು. ನಡೆಯೋದ್ರ ಬಗ್ಗೆ ಆತಂಕ ಇದೆ ಗುರುಜಿ. ಸದ್ಯಕ್ಕೆ ಅದನ್ನ ತಡೆಯೋದ್ರ ಬಗ್ಗೆ ಹೇಳಿ ಗುರುಜಿ. ಯಾಕಂದ್ರೆ ಇವತ್ತವ್ರ ಮನೆ ನೋಡಿದ್ನಲ್ಲ, ಅವರಿಗೂ ನಮ್ಮ ಮನೆಗೂ ಇರೋ ಅಂತರ ಅಜಗಜಾಂತರ. ಯಾವುದೋ ಒಂದು ಗಲ್ಲಿಲಿರೋ ಮಿಡಲ್ ಕ್ಲಾಸ್ ಮನೆ ಹೆಣ್ಣು, ಅವಳು ನನ್ನ ಆವರಣದ ಬೇಲಿ ದಾಟಿ ಬರ್ತಾಳೆ ಅಂದ್ರೆ ಹೇಗ್ ಸಾಧ್ಯ? ನಿಜ ಹೇಳ್ತೀನಿ, ಅವಳಿಗೆ ನಮ್ಮ ಮನೆ ಗೇಟ್ ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ. ಒಂದು ಸಲ ಜಾತಕ ಸಿದ್ಧ ಆಗ್ಬಿಡಿ, ಆಮೇಲೆ ಕವಡೆ ಹಾಕಿ ಎಲ್ಲ ನಿಮ್ಗೆ ಹೇಳ್ತೀನಿ. ಆದಷ್ಟು ಬೇಗ ಕವಡೆ ಹಾಕಿ ಮುಂದೇನು ಅಂತ ಹೇಳ್ಬೋದಲ್ವೇ ಗುರುಜಿ? ಮುಂದಿನ ಪಾಠಕ್ಕೆ ಕಾಯ್ತಾ ಇದ್ದೀನಿ. Silence. Dear students, today we are going to discuss about microeconomics. Microeconomics deals with the behavior of individuals, firms, owners, and also factories, individual industries, and ತೊಂದರೆ ನಂಬರ್ 1 ಶುರು. ಏನ್ ಮಾಡ್ತೀಯ ಮಾಮು? ನೋಡ್ಕೋ ಸರ್. yes, Vijay, any problem? ಎಸ್ ಸರ್. ಏನಾಯ್ತು ಹೇಳಿ, ಏನಾದ್ರೂ ಕೇಳಿ. ನನಗೆ ಕೇಳೋದು ಗೊತ್ತಿಲ್ಲ, ಹೇಳಿ ಮಾತ್ರ ಗೊತ್ತು. ಆರ್ಡರ್ ಮಾಡೋದು ಗೊತ್ತು.
ನಿಮ್ ಪಾಠ ಕೇಳಕ್ ಬೋರ್ ಆಗ್ತಿದೆ ಸರ್. ನೀವು ಪಾಠ ನಿಲ್ಸಿ ಹೋಗ್ಬೋದು. ಸರಿನಪ್ಪ, ನಾವು ಹೋಗ್ತೀನಿ. ಒಂದ್ ನಿಮಿಷ ಸರ್. ಬೋರ್ ಆದ್ರೆ ಅವ್ರು ಹೋಗ್ಲಿ, ನೀವ್ಯಾಕೆ ಸರ್ ಹೋಗ್ಬೇಕು? ಹಲೋ ಸರ್, ಬೋರ್ ಆಗ್ತಿರೋದು ನಾನು ಒಬ್ಬಂಗೆ ಅಲ್ಲ, ಎಲ್ರಿಗೂ. ಹಾಗಾದ್ರೆ ಬೋರ್ ಆದವರೆಲ್ಲ ಎದ್ದು ಹೋಗ್ಬೋದು ಸರ್. ಮೇಡಮ್ ಹೇಳಿದ್ರು ಬರ್ರಪ್ಪ, ಎಲ್ರು ಹೋಗೋಣ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವಾ ಎಲ್ರು ಬರ್ಬೋದು. ಹೊರಗಡೆ ಗೇಮ್ ಆಡೋಣ. ಎದ್ ಬರ್ಲಿಲ್ಲ ಅಂದ್ರೆ ಇಲ್ಲೇ ಗೇಮ್ ಆಡ್ತೀನಿ. ಕಮಾನ್. ಇನ್ನೂ ಎಷ್ಟೊತ್ತು ಅಂತ ಕಾಯೋದು ಗುರುಜಿ. ಆತಂಕ ಆಗ್ಲೇ ಅಟ್ಟಕ್ಕೇರಿದೆ. ಇದನ್ನ ಇಲ್ಲೇ ಮಟ್ಟ ಹಾಕ್ತೀರಾ, ಅದು ಇದಕ್ಕೊಂದು ಚಟ್ಟ ಕಟ್ತೀರಾ ನೀವೇ? ಬಂತು ಬಂತು. ನಾಲ್ಕು ಮಲಗಿದೆ, ನಾಲ್ಕು ತಿರುಗಿದೆ. ಅಂದರೆ 50-50 ನನಗೆ ಮ್ಯಾಚ್ ಟೈ ಆಗುತ್ತೆ. ಇದರಿಂದ ನೀವೇನ್ ನೋಡ್ತಾ ಇದ್ದೀರಾ ಗುರೂಜಿ? ಅವಳೇನ ಹುಡುಗಿ ಅಂತ ಗ್ಯಾರಂಟಿ ಮಾಡ್ಕೋತಿದ್ದಾರೆ. ಅಲ್ಲ, ಅವಳೇ ಇವಳು ಅನ್ನೋದು ಆಕೆಯನ್ನು ಮುಟ್ಟಿದಾಗ ವಾತಾವರಣದಲ್ಲಾದ ಬದಲಾವಣೆಯಲ್ಲೇ ತಿಳಿದಾಗಿದೆ. ಇಲ್ಲಿ ಅವಳು ನಿಮ್ಮ ಮನೆಗೆ ಯಾವ ದಾರಿಯಲ್ಲಿ ಬರ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೋತಾ ಇದ್ದೀನಿ. ಬರೋದು ಗೊತ್ತಾಗತ್ತೆ ಅನ್ನೋದಾದ್ರೆ ಅವಳು ನನ್ನ ತಂಗಿಯಮ್ಮನ ಯಾವ್ಯಾವ ಥರ ಎಲ್ಲ ಕಾಡ್ತಾಳೆ ಅಂತಾನು ಗೊತ್ತಾಗುತ್ತೆ ಅಲ್ಲೋ ಗುರುಜಿ? ಮೊದಲು ಅವಳು ಬರೋ ದಾರಿ ಗೊತ್ತಾಗ್ಲಿ, ಆಮೇಲೆ ಮಿಕ್ಕಿದ ವಿಚಾರನ ನೋಡೋಣ. ಅಲ್ಲ ತಂಗಿವ್ವ, ಅವಳ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಳ್ಳೋಕೆ ಗುರೂಜಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ ಅಂತಂದ್ಮೇಲೆ ನಿಂಗೆ ಕಷ್ಟ ಕೊಡೋಕೆ ಅವಳು ಏನಾದರೂ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದಾ? ಅಥವಾ ಅಂಥ ಕೆಲಸ ಮಾಡೋಕೆ ಅವಳು ಸಿದ್ಧಳಾಗ್ತಿದ್ದಾಳ? ಅಣ್ಣ, ಅವ್ರು ಹೇಳೋ ತನಕ ಕಾಯೋದು ಕಲಿ. ಕಾದು ಕಾದು ಕುದಿಯೋ ಸ್ಥಿತಿಗೆ ಬಂದಿದೆ. ಆ ಮಾತಾಯಿ ಅದೇನು ಕುದಿಸ್ತಿದ್ದಾಳೋ ದೇವನೇ ಬಲ್ಲ. ನಮ್ಮ ಕಾಲದಲ್ಲಿ ಮೇಷ್ಟ್ರು ಅಂದರೆ ಖುಷಿಯಿಂದ ಕ್ಲಾಸ್ ಎಲ್ಲ ತುಂಬಿರ್ತಾ ಇತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಲಿಯೋ ಆಸಕ್ತಿ ಇರ್ತಾ ಇತ್ತು. ಆದರೆ ಇವನೊಬ್ಬನಿಂದ ಛೇ. ಯಾಕೆ ನೀವು 4 ಜನ ಇನ್ನೂ ಇಲ್ಲೇ ಕೂತಿದ್ರಲ್ಲ? ಹೋಗಿ, ಎಲ್ಲ ಹೊರಟ್ರಲ್ಲ, ಹೋಗಿ ನೀವು ಹೊರಗಡೆ ಹೋಗಿ ಆಟ ಆಡಿ. ಕ್ಷಮಿಸಿ ಸರ್, ನಾವು ಕಾಲೇಜಿಗೆ ಬರೋದು ಗೇಮ್ ಆಡಕ್ಕಲ್ಲ, ವಿದ್ಯೆ ಕಲಿಯಕ್ಕೆ. ದಯವಿಟ್ಟು ಪಾಠ ಮಾಡಿ ಸರ್. ಕೇಳೋಕ್ ಅವ್ರಿಲ್ಲ ಅಂದ್ರೆ ನಾವಿದೀವಲ್ಲ ಸರ್. ದುಡ್ಡಿರೋರ್ಗೆ ವಿದ್ಯೆ ಏನೂ ತರದೇ ಇರ್ಬೋದು, ಆದ್ರೆ ವಿದ್ಯೆ ನಮ್ಗೆಲ್ಲ ಕೊಡುತ್ತೆ, ಎಲ್ಲ ತರತ್ತೆ. ನಮ್ ಜೀವನದಲ್ಲೇ ಸೌಭಾಗ್ಯ ಆಗುತ್ತೆ.
ಅದನ್ನ ಕಿತ್ಕೋಬೇಡಿ ಸರ್. ಒಬ್ಳು ತಾಯಿ ತನಗ್ 10 ಜನ ಮಕ್ಳಿದ್ರು ಊಟ ಹಾಕ್ತಾಳೆ, ಒಬ್ಳಿದ್ರು ಊಟ ಹಾಕ್ತಾಳೆ. ಮಕ್ಳನ್ನ ಉಪವಾಸ ಬಿಡಲ್ಲ ಸರ್. ಓಕೆ ಫೈನ್ ಅಮ್ಮ, ಕೂತ್ಕೊಳ್ಳಿ, ಪಾಠ ಮಾಡ್ತೀನಿ. ಓಕೆ, ಆಗಲೇ ನಾವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾಡೋಣ. On the other hand, deals with a holistic approach of the economy. That's called macroeconomics. ಯಾಕೋ ಗೇಮ್ ನಿಮ್ ಜೊತೆ ಆಡ್ಬೇಕು ಅನ್ಸ್ತಾ ಇದೆ ಮಿಸ್ಟ್ರೆ. ಆಡ್ಬೋದಾ ಮಿಸ್ಟ್ರೆ? ಅಲ್ಲ ವಿಜಿ ಮೇಷ್ಟ್ರೆ, ನಿಮ್ ಮಗಳು ಬೇರೆ ಕಾಲೇಜ್ ಅಲ್ವಾ? ಆಕೆಗೂ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇಲ್ಲ 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 ವಿಜಯ್, ಪಾಠ ಮುಗೀತು, ಪಾಠ ಮುಗೀತು. ಹಾ, ಸರ್ ಸರ್ ಸರ್, ನಾವ್ ಪಾಠ ಕೇಳ್ತೀವಿ ಸರ್. ನಮಗ್ ವಿದ್ಯೆ ಮುಖ್ಯ ಅಂತ ಆಗ್ಲೇ ಹೇಳಿದ್ನಲ್ಲ. ಇವನ್ನ ಮಟ್ಟ ಹಾಕೋರೇ ಇಲ್ಲ. ಇವನು ಬೇಗ ಓದ್ ಮುಗಿಸಿ ಈ ಕಾಲೇಜಿಂದ ಹೊರಗೆ ಹೋದ್ರೆ ಸಾಕು, ಬರೋ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತೆ. ಛೇ, ಮುಂದೆ ದಾರಿ ಕಾಣ. ರೀ, ಏನೇ ಅದು ಕ್ಯಾರಿಯರ್ ಆಗ್ಲೇ ಕೊಟ್ಟಿಯಲ್ಲೇ? ಅಲ್ಲ ರೀ, ಅಯ್ಯ ಕರ್ಚಿಫು ಆಗ್ಲೇ ಕೊಟ್ಟಿದ್ಯಲ್ಲೇ, ನೋಡು. ಅದು ಅಲ್ಲ ರೀ, ಅದು ಅದೇನಂತ ಜ್ಞಾಪಿಸ್ಕೊಂಡು ನಾನ್ ಸಂಜೆ ಆಫೀಸಿಂದ ಬಂದ್ಮೇಲೆ ಹೇಳು. ಈಗ ಆಫೀಸ್ ಟೈಮ್ ಆಯ್ತು, ಬರ್ಲಾ? ಅಲ್ಲ ರೀ, ರೀ ಒಂದ್ ನಿಮಿಷ ರೀ, ರೀ ಒಂದ್ ನಿಮಿಷ ರೀ. ಅದೇನು ಅಂತ ಹೇಳಿ, ಟೈಮ್ ಆಯ್ತು. ಸಂಜೆ ಆಫೀಸಿಂದ ಬೇಗ ಬರ್ತೀರಾ? ಯಾಕೋ? ಏನಿಲ್ಲ ರೀ, ಗೀತಾ ಕಾಲೇಜ್ಗೆ ಫಸ್ಟ್ ಬಂದ್ಲು ಅಂತ ಮಂತ್ರಿ ಹೆಂಡ್ತಿನೇ ಮನೆವರೆಗೂ ಬಂದು ಸ್ವೀಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂಭ್ರಮನ ನಾವು ಆಚರಿಸ್ಬೇಕಲ್ವಾ ರೀ? ಅದಕ್ಕೆ ತಾವೇನ್ ಪ್ಲಾನ್ ಮಾಡಿದಿರೋ? ದೊಡ್ಡದಾಗೇನು ಪ್ಲಾನ್ ಮಾಡಿಲ್ಲ ರೀ. ಅಲ್ಲಿ ಗ್ರೌಂಡ್ ಹತ್ರ ಪಾನಿಪುರಿ ಅಂಗಡಿ ಇದೆಯಲ್ಲ, ಅಲ್ಲಿ ಮಕ್ಕಳು ನಾವೆಲ್ಲ ಪಾನಿಪುರಿ ತಿನ್ನೋದು, ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರೋದು, ಆಮೇಲೆ ಯಾವುದಾದ್ರೂ ಸಿನಿಮಾಗೆ ಹೋಗೋದು. ಸಿನಿಮಾನ? ಹಾ, ಮಾಲ್ಗೆಲ್ಲ ಹೋಗೋದೇನು ಬೇಡ ರೀ, ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅಂತ ನನಗೂ ಗೊತ್ತು. ಇಲ್ಲೇ ಯಾವ್ದನ್ನ ಹತ್ರದಲ್ಲಿ ಥಿಯೇಟ್ರಿಗೆ ಹೋಗೋಣ, ನಿಮ್ಗೆ ಇಷ್ಟವಾದ ಸಿನಿಮಾನೇ ನೋಡೋಣ ರೀ. ಹೋಗೋಣ ರೀ. ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡ್ಬೇಕಾ ಸುಶೀಲಾ? ಅವಳು ನನ್ನ ಮಗಳಾಗಿರೋದ್ರಿಂದಾನೇ ನನ್ನ ಜೀನ್ಸ್ ಅವಳಿಗೆ ಬಂದಿದೆ, ನನ್ನ ಬುದ್ಧಿವಂತಿಕೆ ಅವಳಲ್ಲಿ ಹರಿದಿದೆ. ಜಾಣತನ ನಂದು, ಜ್ಞಾನ ನಂದು, ನೆನಪಿನ ಶಕ್ತಿ ನಂದು. ಅದಕ್ಕೆ ಅವಳು ಫಸ್ಟ್ ರ್ಯಾಂಕ್ ಬಂದಿರೋದು. ಮೂಲ ನಾನೇ ಅಂದಮೇಲೆ ಸಂಭ್ರಮನು ನಂದೆ. ಅದರಲ್ಲಿ ಬೇರೆಯವ್ರಿಗೆ ಯಾಕೆ ಪಾಲು ಕೊಡಬೇಕು? ಎಲ್ಲ ನನ್ನಿಂದಾನೇ ಆಗಿರೋದು ಅಂತ ಮಿನಿಸ್ಟರ್ ಮನೆಯವ್ರು ಹೇಳೋದ್ರಲ್ಲ. ನಿನ್ ಬೈಕೆ ಒಂದು ಪ್ಲೇಟ್ ಪಾನಿಪುರಿಗೆ, ಒಂದು ಸಿನಿಮಾಗೆ ಮಗಳನ್ನ ಮುಂದೆ ತರಬೇಡ. ತಿಂಗಳಿಗೆ 300 ರೂಪಾಯಿ ಕೇಬಲ್ ಫೀಸ್ನ ಪೀಕ್ತಾ ಇದ್ದೀನಿ. ಅದರಲ್ಲೇ ಯಾವ್ದಾದ್ರು ಒಂದು ಸಿನಿಮಾ ಹಾಕೊಂಡು ತೋರ್ಸು, ಮನೇಲಿರೋ ಪುರಿ ತಿಂದು ನೀರು ಕುಡಿ, ಅದೇ ಪಾನಿಪುರಿ ಆಗುತ್ತೆ. ಬರ್ಲೋ? ಅಲ್ಲ ರೀ, ಮಕ್ಕಳು ಹೇಳದನ್ನ ತಿಳ್ಕೋ. ನಾಲ್ಗೆಗೂ ವಯಸ್ಸಿಗೂ ರುಚಿ ತೋರಿಸಬಾರ್ದು. ಇವತ್ತು ತಿನ್ನುತ್ತೆ, ನಾಳೆ ತಿಂದದನ್ನೇ ಮತ್ತೆ ಮತ್ತೆ ಬೇಕು ಅನ್ನತ್ತೆ. ನೋಡು ಸುಶೀಲಾ, ಹೆಣ್ಣಾಗಿ ಹೆಣ್ಣು ಮಕ್ಕಳಿಗೆ ಏನ್ ಕಲಿಸಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಗಂಡಾಗಿ ನಾನ್ ನಿನ್ಗೆ ಹೇಳ್ಕೊಡ್ಬಾರ್ದು ಅಲ್ವಾ? KEB ಬಿಲ್ಲು, ಕೇಬಲ್ ಬಿಲ್ಲು, TV EMI ಇಷ್ಟೆಲ್ಲ ಕಟ್ಟಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು. ಲೆಕ್ಕವಿಲ್ಲದವನ ಬದುಕು ದುಃಖಕ್ಕೆ ಮೂಲ. ಸರ್ವಜ್ಞ ಅಲ್ಲ, ಸರ್ವಜ್ಞ ಹೇಳಿಲ್ಲ, ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನಗೆ ಒತ್ತಿ ಒತ್ತಿ ಹೇಳೋದು.
ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿನಗೆಲ್ಲ ಅರ್ಥ ಆಗುತ್ತೆ ನನ್ನ ಕರ್ಮ. ಅವನು ನೀನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ ಗೀತಾ. ನೋವು ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ ನೋಡು, ಹಾಗೆ ಮಾಡ್ತಿದ್ದಾನೆ. ನರ್ಕ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾನೆ ಕಣೆ ಗೀತಾ. ಅವ್ನು ಸರಿ ಹೋಗಲ್ಲ ಕಣೆ. ಅವನಮ್ಮ ಬಂದು ಬುದ್ಧಿ ಹೇಳಿದ್ರು ಕೇಳ್ದಿರೋ ಕಚ್ಚಡ ಅವನು. ಇದು ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಗೊತ್ತಿದ್ರು ಕೂಡ ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂದರೆ ಅವನು ತೊಂದರೆ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಅರ್ಥ. ಈಗೇನೇ ಮಾಡೋದು? ಮನೆಗೆ ಹೋದ್ರೆ ಕಾಲೇಜಿಗೆ ಚಕ್ಕರಾಗಿ ಬಂದಿದ್ಯಾ ಅಂತಾರೆ, ಇಲ್ಲಿದ್ರೆ ಪಾಠಕ್ಕೆ ಚಕ್ಕರ್ ಹಾಕಿಸ್ತಾನೆ. ಹೀಗೆ ಮುಂದುವರೆದ್ರೆ ಏನೇ ಕತೆ? ನಾವು ಹೋಲ್ಸೇಲ್ ಆಗಿ ಫೇಲ್ ಆಗ್ಬೋದು ಗೀತಾ. ಒಟ್ನಲ್ಲಿ ಇದಕ್ಕೆಲ್ಲ ಕಾರಣ ಗೀತಾ ಫಸ್ಟ್ ಬಂದಿದ್ದ. ಇದರಿಂದ ಎಲ್ಲಾರ್ಗೂ ತೊಂದ್ರೆ ಅಲ್ವಾ? ಇದೆಲ್ಲ ಸಹಿಸ್ಕೋಬೇಕು. ಇಲ್ಲ, ಸಹಿಸ್ಕೋಬಾರ್ದು. ಕೊಡೋ ತೊಂದ್ರೆನ ಕ್ವೆಶ್ಚನ್ ಮಾಡಬೇಕು. ಕೇಳೋರು ಇಲ್ದೇ ಇದ್ದಾಗ್ಲೇ ಇಂಥವ್ರ ದುಡ್ಡು ಜಾಸ್ತಿ ಆಗೋದು. ಬೇಡ ಗೀತಾ, ಅವ್ನು ನಿನ್ನನ್ನು ರುಚಿಗೆಪ್ಸಿ ಜಗಳ ಮಾಡಿಸಿ ನಿನಗೇನೋ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಹಾಳು ಮಾಡಕ್ಕೆ ಪ್ಲಾನ್ ಮಾಡ್ದವನು ಮಂಚ ಅನ್ಸ್ಕೊಳಲ್ಲ. ತೊಂದರೆ ಆಗ್ತಿರೋದನ್ನ ನೋಡ್ಕೊಂಡು ಸುಮ್ನಿರೋರು ಮನುಷ್ಯ ಅನ್ಸ್ಕೊಳಲ್ಲ. ಪಾಠ ನಿಲ್ಲಿಸ್ತವನ್ಗೆ ಪಾಠ ಕಲಿಸ್ತೀನಿ. ಏನ್ ಗುರುಜಿ ಅದು? ಗ್ರಹಗಳ ಹೆಸರೆಲ್ಲ ಬರೆದ್ರಿ, ಗುಣಾಕಾರ ಭಾಗಾಕಾರ ಎಲ್ಲ ಮಾಡಿ 0 ಅಂತ ಬರೆದ್ರಿ. ಕೊನೆಗೊಂದು ಇಷ್ಟು ಉದ್ದದ ಬಾಣ ಬರೆದ್ರಿ, ಬಾಣದ ತುದಿಗೆ ವಿಜಯ್ ಅಂತ ಬರೆದ್ರಿ. ಅದರ ಅರ್ಥ ವಿಜಯ್ 0 ಅಂತಲೇ. 0 ಪಕ್ಕ ಅಂದ್ರೆ 0 ಮುಂದೆ 1 ಹಾಕಿದ್ರೆ 1 ಅಂತ ಅರ್ಥ. 0 ಹಿಂದ್ಗಡೆ 1 ಹಾಕಿದ್ರೆ 10 ಅಂತ ಅರ್ಥ. ಅದರ ಅರ್ಥ ಈ ಹುಡುಗಿ ಹಿಂದೆ ನಿಂತು 10 ಅವತಾರದಲ್ಲಿ ಕಾಣಿಸ್ಕೋತೀನಂತ ಹಣೆ ಬರಹ ಹೇಳ್ತಾ ಇದೆ. 10 ಅವತಾರ ಅವಳದು ಬೇಡೋ ಜಾತಕ ಅಲ್ಲ, ಕಾಡೋ ಜಾತಕ. ಸದ್ಯಕ್ಕೆ ಪರಿಸ್ಥಿತಿ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇದೆ. ಆದ್ರೆ ಆ ಪರಿಸ್ಥಿತಿ ದಾಪುಗಾಲ್ ಹಾಕೋಕೆ ಶುರುವಾಗಿದೆ. ಕ್ಷಣಗಣನೆ. ಯಾ ಗುರುಜಿ, ನೀವು ಇಷ್ಟು ದೊಡ್ಡ ದೊಡ್ಡದಾಗೆಲ್ಲ ಹೇಳಿದ್ರೆ ದೇವರಾಣೆಗೂ ನಂಗೆ ಅದೇನು ಅಂತ ಅರ್ಥ ಆಗಲ್ಲ ಗುರುಜಿ. ನೀವು ಸ್ಪಷ್ಟವಾಗಿ ನೇರವಾಗಿ ಆ ಕಾಡೋ ಹೆಣ್ಣು ಯಾವ ದಾರಿಯಿಂದ ಹೇಗೆ ಬಂದು ನಮ್ಮನೆಯೊಳಗಡೆ ಸೇರ್ಕೋತಾಳೆ ಅನ್ನೋದನ್ನ ಹೇಳಿಬಿಡಿ ಸಾಕು ಪ್ಲೀಸ್. ನಿಮ್ಮ ಮಗ ವಿಜಯನ ಹೆಂಡತಿಯಾಗಿ ನಿಮ್ಮ ಮನೆ ಬಂದು ಸೇರ್ತಾಳೆ. ನಿಮ್ಮ ಮನೆಯ ಸೊಸೆಯಾಗಿ ಅವಳು ಬರ್ತಾಳೆ.